ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಏನು ನಮ್ಮ ಕೃಷಿ ಮೇಳ ಅಂತ ಇದೆಯೋ ರೈತರಿಗಾಗಿ ರೈತರಿಗೋಸ್ಕರ ನಡೆಸ್ತಿರ್ತಕ್ಕಂಥ ಕೃಷಿ ಮೇಳದಲ್ಲಿ ಸ್ನೇಹಿತರೆ ಏನು ನಮ್ಮ ರೈತರಿಂದ ರೈತರಿಗಾಗಿ ಬರ್ತಕ್ಕಂಥ ಈ ಕೃಷಿ ಮೇಳ ವರ್ಷಕ್ಕೊಂದ್ಸತಿ ಒಂದು ನಾಡ ಹಬ್ಬದ ರೀತಿಯಲ್ಲಿ ನಮಗೆ ಬರುತ್ತೆ. ಅದೇ ಈ ಕಾರ್ಯಕ್ರಮದಲ್ಲಿ ನೀವು ಬಂದಿರತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ನಿಮ್ಗೇನು ಅನಿಸುತ್ತೆ? ನಾವು ಇಷ್ಟು ದಿನ ಪ್ರೇಕ್ಷಕರಾಗಿ ಬರ್ತಿದ್ದೋ ಇಲ್ಲಿ ಕೃಷಿ ಮೇಳಕ್ಕೆ. ಇಲ್ಲಿ ನಮ್ಮ ಆನಂದ್ ಸರ್ ಅಂತ HOD ಅವರು ತುಂಬಾ ಕಂಪೇರ್ ಮಾಡಿದ್ರು, ಫೋನ್ ಮಾಡಿ ಯಾರೋ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಒಟ್ಟಿನಲ್ಲಿ ಬನ್ನಿ ಅಂತ ಹೇಳಿದ್ರು. ಭಾರಿ ಖುಷಿ ಆಯ್ತು ನನಗಿದು. ಅದು ಅದೇ ಫಸ್ಟ್ ಎಕ್ಸ್ಪೀರಿಯನ್ಸು. ವಾಲಂಟಿಯರೇ ಬಂದಿದ್ದೀನಿ, ಇವತ್ತಿದ್ದೆ ದನ ಕಟ್ಟಿದ್ದೀನಿ. ಲಕ್ಷಾಂತರ ಜನ 4 ದಿನದಿಂದ ಜನಗಳ ರೆಸ್ಪಾನ್ಸು, ಅವ್ರು ಬಂದು ಕುತೂಹಲದಿಂದ ನೋಡ್ತಾ ಇರೋದು ಅದೆಲ್ಲ ನಮಗೆ ಭಾರಿ ಖುಷಿ ಕೊಡ್ತಾ ಇದೆ ಬ್ರದರ್. ಓಕೆ, ಮೊದಲನೇದಾಗಿ ನನ್ನ ಒಂದು ಕ್ವಶನ್ನು, ನಿಮಗೆ ನಿಮ್ಮದೇ ಆದ ಬಿಸ್ನೆಸ್ ಇದೆ, ನಿಮ್ಮದೇ ಆದ ಒಂದು ವರ್ಚಸ್ಸಿದೆ. ನೀವು ಇವತ್ತು ನಾಳೆ ಬೆಳಗ್ಗೆ ಎಲೆಕ್ಷನ್ಗೆ ನಿಂತರೂ ನೀವು MLA ಗೆಲ್ತೀರಿ ಅನ್ನೋ ಲೆವೆಲ್ಗಿದೆ ಜನಗಳ ಒಂದು ವರ್ಚಸ್ಸು. ಆದರೂ ಈ ಹಳ್ಳಿ ಕಾರ್ನೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರೆ? ಸರ್, ಇದು ನಮ್ಮ ಸೌತ್ ಇಂಡಿಯನ್ ಮದರ್ ಬ್ರೀಡು. ನಿಮ್ಗೆ ಗೊತ್ತು, ನಿಮ್ಗೇನು ಹೇಳಂಗೆ ಇಲ್ಲ. ನಮ್ಮ ಜನಕ್ಕೆ ಹೇಳಿದ್ದು, ಈ ಸೌತ್ ಇಂಡಿಯನ್ ಮದರ್ ಬ್ರೀಡು ನಮ್ಮ ಕರ್ನಾಟಕದ ಮೂಲ ತಳಿ. ನಾವು ತಾಯಿ ಸ್ಥಾನ ಕೊಡ್ತೀವಿ ನಮಗೆ. ಎತ್ತು ಅಂದರೆ ಗೊತ್ತಲ್ವಣ್ಣ ನಿಮಗೆ? ಎತ್ತಿಂದನೇ ಜೀವನ, ಎತ್ತಿಂದಲೇ ಆರಂಭ, ಎತ್ತಿಂದಲೇ ಅಲ್ಲ ಹೇಳ್ತೀನಲ್ಲ, ಹೊಲ ಹೊಡಕ್ಕೆ ಎತ್ತಬೇಕು, ಆರಂಭ ಮಾಡಕ್ಕೆ ಎತ್ತಬೇಕು, ಗಾಣ ಕಟ್ಟಕ್ಕೆ ಎತ್ತಬೇಕು, ಗಾಡಿ ಓಡಕ್ಕೆ ಎತ್ತಬೇಕು, ಎಲ್ಲದಕ್ಕೂ ಎತ್ತಬೇಕು. ಇನ್ನು ಎತ್ತಿಲ್ಲದೆ ರೈತ ಇಲ್ಲ. ಇವತ್ತಿನ ದಿನ ಏನೋ ಟ್ರ್ಯಾಕ್ಟ್ರು JCBಗಳಿದ್ದಾವೆ. ಅವತ್ತಿನ ದಿನ ಎತ್ತಿದ್ದಿದ್ರೆ ಮನೆಯಲ್ಲಿ ಅದು 100 ಆನೆ ಬಲ ಇದ್ದಂಗೆ. ರೈತ ತಗೊಂಡು ಬಂದು ಮನೆಯಲ್ಲಿ ದವಸ ಧಾನ್ಯ ತಂದು ಹಾಕೋದಷ್ಟೇ. ಅದು ಯಾವುದೇ ಕಾರಣಕ್ಕೂ ಮನುಷ್ಯಲ್ಲ. 90% ದನಿನಿಂದ 10% ಮನುಷ್ಯನ ಶ್ರಮ ಅವತ್ತಿನ ದಿನ ಯೋಚನೆ ಮಾಡ್ತೀವಿ. ಇದು ಕಂಪ್ಲೀಟಾಗಿ ಆಧುನಿಕೊಂಡು ಹೊರಟೋಗಿದ್ದೀವಿ. ಟೆಕ್ನಾಲಜಿ ಬೇಕು. ನಾವು ಇವತ್ತು ಎಲ್ಲ ಹೇಳ್ತೀನಲ್ಲ, ಅವತ್ತಿನ ದಿನ ಒಬ್ಬ ಬೆಳೆದ್ರೆ 10 ಜನ ತಿಂತಾಯಿದ್ರು. ಅವತ್ತಿನ ದಿನದಲ್ಲಿ ನಮ್ಮ ತಾತಿರ ಕಾಲದಲ್ಲಿ. ನಮ್ಮ ಅಪ್ಪದಿರ ಕಾಲಕ್ಕೆ ಒಂದು ಒಬ್ಬಂಗೆ 10,000 ಜನಕ್ಕೆ ಬಂದರು. ಇವತ್ತಿನ ದಿನಕ್ಕೆ ಒಬ್ಬ ಬೆಳೆದ್ರೆ 1 ಲಕ್ಷ ತಿಂತಾ ಇದ್ದಾರೆ. 1 ಲಕ್ಷ ಜನ ಊಟ ಮಾಡ್ತಾ ಇದ್ದಾರೆ. ಒಬ್ಬ ರೈತ ಬೆಳೆದ್ರೆ 1 ಲಕ್ಷ ಜನ. ಮುಂದಿನ ದಿನಗಳಿಗೆ 10 ಲಕ್ಷ ಜನ ಆಗ್ತಾರೆ. ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಇನ್ನೊಂದು 10 ವರ್ಷ ಹಳ್ಳಿಯಿಂದ ಹುಡುಗರು ಯಾರ್ಯಾರು ಬಂದಿದ್ದಾರೆ ಬೆಂಗಳೂರು ಕಡೆ ಜೀವನ ಸಾಗಿಸೋಕ್ಕೆ, ಇನ್ನೊಂದು 10 ವರ್ಷ ತಳ್ಬಿಡ್ರಿ ನಂದಲ್ಲ ಅಂತ. ಮುಂದಿನ ದಿನದಲ್ಲಿ ರೈತ ರಾಜ ಆಗ್ತಾನೆ, ರೈತ ಕಿಂಗ್ ಆಗ್ತಾನೆ. ಬರೀ ಬಾಯಿ ಮಾತಲ್ಲ, ನಡೀತಾ ಇರೋ ವಿಧಾನ ಹೇಳ್ತಾ ಇರೋದು. ನೀವು ಹಳ್ಳಿ ಕಾರ್ನ ಸಾಕ್ತಾ ಇದ್ದೀರಾ, ನಿಮಗೆಲ್ಲ ಇದೆ. ಆದರೂ ಕೂಡ ಇವತ್ತು ನೇಗಿಲು ಕಟ್ಟಿ ಹೊಲ ಉಳ್ತೀರಾ ಅನ್ನೋದು ಕೂಡ ನಾವು ಕೇಳಿದ್ದೀವಿ ಎಲ್ಲರ ಹತ್ರನೂ. ನಿಮ್ಗೆ ಯಾಕೆ ಅಷ್ಟಿದು? ಆಮೇಲೆ ಅದ್ರ ಜೊತೆಗೆ ಇನ್ನೂ ಒಂದು ಕ್ವಶನ್ ಕೂಡ ನಾನು ಕೇಳ್ಬಿಡ್ತೀನಿ. ನೀವು ಈ ಎಲ್ಲ ವ್ಯವಸಾಯವನ್ನು ಮಾಡಬೇಕು ಅಂತ ಹೇಗೆ ಬಂದ್ರಿ? ಸರ್, ಇವಾಗ ನಮ್ಮ ತಾತೀರು ಮಾಡೋರು, ನಮ್ಮ ದೊಡ್ಡಪ್ಪದಿರು ಇವತ್ತು ಮಾಡ್ತಾರೆ, ನಮ್ಮ ಚಿಕ್ಕಪ್ಪದಿರು ಮಾಡ್ತಾರೆ, ನಮ್ಮ ಅಪ್ಪ ಮಾಡಿದ್ದಾರೆ. ಮೇಯ್ನಾಗಿ ನಮ್ಮ ಅಪ್ಪ ಚಿಕ್ಕ ವಯಸ್ಸಿಗೆ ಬೆಂಗಳೂರಿಗೆ ಬಂದಿದ್ದನು. ನಮ್ಮ ತಂದೆ ಹೋದ್ರೆ ಅದು ನಮ್ಮ ತಂದೆಗಿರೋ ಜಮೀನು ಹುಚ್ಚು. ನಮಗೂ ತುಂಬ ಇದೆ ಜಮೀನು ಹುಚ್ಚು. ನಮ್ಮ ತಂದೆ ಬೇರೆ ಬೇರೆ ಕಡೆ ಜಮೀನು ತೊಗೊಳ್ಳೋರು, ಮಾರ್ತಿದ್ರು. ಅದು ಬೇರೆ ಮಾತು. ಬಟ್ ಆದರೆ ನಮ್ಮ ತಂದೆಯವ್ರು ಕಟ್ಟಿದ್ದ ದನಗಳೇ ಬೇರೆ. ದಪ್ಪದ ದನಗಳು, ಶೋಕಿ ಎತ್ಕೊಳ್ಳೋದಕ್ಕಿಂತ ದಪ್ಪದ ದನ. ನೀವು ನೋಡಿದಿರಲ್ಲ ಯಾವ ಥರ ಗೇಮೆ ಮಾಡೋಕ್ಕೆ ಜಗಲಿ ಮೇಲೆ ಏನೋ ಜೋಳ ಕೊಡ್ತಿದ್ದ ರೀತಿ, ನಮ್ಮ ತಾತ ನಮ್ಮ ಅಪ್ಪದಿರೆಲ್ಲ ಕೊಡ್ತಿದ್ದ ರೀತಿ ಅದು ನೋಡೋದೇ ಚೆಂದ. ಬಿಸಿನೀರ ಸ್ನಾನ ಮಾಡಿಸ್ತಾರೆ ಸರ್. ಜಾತ್ರೆ ಹತ್ರ ಬಂದಾಗ ನಮ್ಮ ತಾತ ಒದ್ದೇ ಬಿಡೋರು, ಬಿಡ್ರಿ ಹೊಡೆದೇ ಬಿಡೋರು. ಯಾರಿಗೆ? ಅದಕ್ಕೆ ಅವ್ರ ನಮ್ಮ ಚಿಕ್ಕಪ್ಪಂಗೆ ಹೊಡೆದೇ ಬಿಡೋರು. ಬಿಸಿನೀರ ಸ್ನಾನ ಮಾಡಿಸ್ಬೇಕಾಯ್ತು. ಮೈಯಲ್ಲಿರೋ ಕೂದಲು ತೆಗಿಯೋಕ್ಕೋಸ್ಕರ ಬಿಸಿನೀರ ಸ್ನಾನ ಮಾಡಿಸಿ ದನಿಗೆ ತಿನ್ನಕ್ಕೆ ಬಿಡ್ತಿರಲಿಲ್ಲ ಗಿಡಿಯವ್ರ ಬಾಯಿಗೆ. ಆ ಥರ ರೀತಿ. ಈಗ ನನ್ನ ಬಳಿ ಇನ್ನೂ 1-2 ಕ್ವಶನ್ ಇದೆ. ಎಷ್ಟೋ ಜನಕ್ಕೆ ಟವಲ್ ಹಾಕಿ ವ್ಯಾಪಾರ ಮಾಡೋಕ್ಕೆ ಬರೋದಿಲ್ಲ, ಸರಿನಾ? ನಾನು ಟವಲ್ ಹಾಕ್ಬಿಟ್ಟು ವ್ಯಾಪಾರ ಮಾಡ್ತೀನಿ ಅಂತ ಕೈ ಎತ್ತಾರೆ. ನಾನು ಹಂಗೆ ಹಿಂಗೆ ಅಂತ ಹೇಳ್ಕೊತಾರೆ. ಒಂದು ದನಿಗೆ ಇನ್ನೂವರೆಗೆ ಒಂದು ಮೂಗ್ದಾರ ಹಾಕೋ ಯೋಗ್ಯತೆ ಇಲ್ಲ, ದನಿಗೆ ಒಂದು ಮೂಗ್ದಾರ ಹಾಕಕ್ಕೆ ಬರಲ್ಲ. ಈ ಥರ ಒಂದು ಹಗ್ಗ ಎಣೆಯೋದಕ್ಕೂ ಕೂಡ ಬರೋದಿಲ್ಲ. ನಾನು ಬೇಕಾದ್ರೆ ಮನ್ಸು ಮಾಡಿದ್ರೆ ನಾನು ಇವಾಗಲೂ ಎಣೆ ತೋರಿಸ್ಬಲ್ಲೆ. ಆ ತೊಡೆ ಮೇಲೆ ಇಟ್ಕೊಂಡು ಹೊಸಿತಾರಲ್ಲ ಆ ಹಗ್ಗನ, ಅವ್ನ ಕೈಲಿ ಆಗುತ್ತಾ ಅಂತ ಕೇಳಿ ನೋಡ್ರಿ. ಅದಾದ್ಮೇಲೆ ಒಂದು ಹೇಳ್ತೀನಿ ನೋಡ್ರಿ, ದನ ಸಾಕೋರು 3 ಥರ ವೆರೈಟಿ ಬರ್ತಾರೆ. ಇವತ್ತು ಇದೆಲ್ಲ ನೋಡ್ಬೋದು, ಎಲ್ಲ ದನಗಳನ್ನ ಯಾವ ಥರ ಕಟ್ಟಿರ್ತಾರೆ ಅಂತ. ಗೋಶಾಲೆ ಅನ್ನೋ ಇದಕ್ಕೆ ಹೆಂಗೆ ಕಟ್ಕೊಂಡಿರ್ತಾರೆ ಅಂತ. ಇವತ್ತು ಹಳ್ಳಿಕಾರ್ ದನ ಅವತ್ತು ಒಂದು ಸೂಜಿ ಮಲ್ಲಿಗೆ ಎತ್ತು ಕಟ್ಟಬೇಕು ಅಂದರೆ ನಿಮ್ಗೆ ಗೊತ್ತು ಎಷ್ಟು ಸೂಜಿ ಮಲ್ಲಿಗೆ ದನ ಅಂದರೆ
ಯಾವುದೇ ಒಂದು ಮಾರ್ಕ್ ತಪ್ಪೆ ಮಾರ್ಕು ಬೀಳ್ಬಾರ್ದು, ಒಂದು ಗದ್ದದ ಮಾರ್ಕು ಬೀಳ್ಬಾರ್ದು. ನಮ್ಮ ಲೋಕೇಶ್ ಅಣ್ಣವರು ನಮ್ಮ ಹರೀಶ್ ಅಣ್ಣವರು 4 ದಿನದಿಂದ ದನ ಕಟ್ಟಿದ್ದಾರೆ. ಹಿಂದೆಗಡೆ ಕೆಲಸ ಮಾಡೋ ದನಗಳು ಯಪ್ಪ ಜೀವ ಸೌಸ್ಬಿಟ್ಟು 4 ದಿನದಿಂದ ಎಲ್ಲೂ ಅಲ್ಲಾಡಿಲ್ಲ. ಆ ದನಿಗೆ ಅಲಂಕಾರ ಮಾಡ್ತಾನವನು. ಇದು ನಮ್ಮ ಯಾವುದೋ ಕನ್ನಡ ಬಾವುಟ ಕಟ್ಟಿದ್ದ, ಎಂಥ ಚಂದ ಕಾಣ್ತಿದ್ದವ್ರೆ, ನಮ್ಮ ಕಣ್ಣೆ ಬಿದ್ದೋಗೋದು. ನಾನು ಫೋಟೋ ಹೊಡ್ಕೊಳ್ಳೋದೆ. ಇದು ಕನ್ನಡದ ಪ್ರೇಮ, ಇದು ಒಬ್ಬ ರಿಯಲ್ ರೈತ ಮಾಡೋ ಕೆಲಸ. ಇವನು ಹೇಳ್ತಾನೆ, ರೇ ಸ್ವಾಮಿ ಇವತ್ತು ನಾವು ಶೋಕ್ದಾರ್ರೆ, ನಾವು ಇವಾಗ ಪಾರಿವಾಳ ಸಾಕೋರು ಮಾತ್ರ ಶೋಕ್ದಾರಲ್ಲ, ನಾವು ಶೋಕ್ದಾರ್ರೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಪಾರಿವಾಳ ಸಾಕೋರು ನಮಗೆ ಭಾರಿ ಇಷ್ಟ. ಯಾಕಂದರೆ ಅವ್ರ ನೀತಿಗಳೆಲ್ಲ ನಮಗೆ ನೋಡಿದ್ದೀವಿ, ಭಾರಿ ಖುಷಿ ಕೊಡುತ್ತೆ. ನಾನು ಸಾಕ್ತಾನೆ ಪಾರಿವಾಳನ. ಬಟ್ ಆದರೆ ಒಬ್ಬ ರಿಯಲ್ ಶೋಕ್ದಾರ ಹೆಂಗೆ ಗೊತ್ತಾ ಸರ್, ಜಾತ್ರೆಗೆ ಬರಬೇಕಾದ್ರೆ ನೋಡಿ ಸರ್, ಹೊಸ ಹಗ್ಗ ಆಯ್ತಾ ಸರ್, ಈ ಕಡೆ ನೋಡಿ ಸರ್, ಇದು ಒಂದು ಬ್ಲೌಸು ಪಟ್ಟಿ ಬರ್ತದೆ ಸರ್. ಚಿಕ್ಕಪೇಟೆಯಲ್ಲಿ ಹೋಗಿ ಅದನ್ನು ಹೊಲ್ಸ್ಕೊಂಡು ಬಂದು ನಾವು ಯಾವ ಥರ ಕುತ್ಕೊಳ್ತದೆ ಫಿಟ್ಟಿಂಗ್ ಅಂತ ನೋಡಿ ಅದು ಟೈಮ್ ಕೊಟ್ಟು ಮಾಡೋರು ಸರ್. ಇದು ನೋಡಿ ಸರ್, ಇದು ಸಿಲ್ಕ್ ಹಗ್ಗ ಇದೆಯಲ್ಲ ಸರ್, ಇದು ಸಿಲ್ಕ್ ಹಗ್ಗಕ್ಕೆ ಮಿಷಿನಲ್ಲಿ ಹೊಲಿಗೆ ಹಾಕ್ಸಿ ಇದನ್ನು ಮಾಡೋಕ್ಕೆ ಮಿನಿಮಮ್ ಒಂದು 5 ರಿಂದ 6 ಅವರ್ ತೊಗೊಳುತ್ತೆ ಸರ್. ಇದು ಪಲ್ಪು ಸರ್, ಪಲ್ಪ್ ಅಂತಾರೆ. ಅವ್ನಿಗೆ ಗೊತ್ತಾ ಸರ್, ಅವ್ನಿಗೆ ಯಾರೊಬ್ಬ ಅವನವನೇ ನಾನೇ ಅಂತ ಹೇಳ್ತಾನೆ. ಇದೊಂದು ಪಲ್ಪು ಸರ್. ಆಮೇಲೆ ಒಂದು ಮೂಗ್ ದಾರದಿಂದ ಹಿಡ್ದು ಒಂದು ಕೊಳ್ಳು, ನಾನು ಹೇಳ್ತಾ ಇಲ್ವಾ, ನಾನು ಒಂದೊಂದೂ ಆಯ್ದು ಒಂದು ಜಾತ್ರೆಗೆ ಅಂತ ಬರೋದು, ಒಂದು ಪ್ರದರ್ಶನಕ್ಕೆ ಅಂತ ಬರಬೇಕಾದ್ರೆ ನಿಗಾ ವಹಿಸ್ಕೊಂಡು ಬರಬೇಕು ಸರ್. ಅದಾದಮೇಲೆ ನೋಡಿ ಸರ್, ನಮ್ಮ ಪುಂಗನೂರ್ಗೂ ನಾವು ಹಗ್ಗ ಇದೇ ಥರ ಬಲ್ಪ್ ಹಾಕ್ಕೊಂಡು ಇದೇ ಥರ ಸಿಲ್ಕ್ ಹಗ್ಗ ಹಾಕ್ಕೊಂಡೇ ಬರೋದು. ಎಲ್ಲರೂ ಮಾಡಿ ಅಂತ ನಾನು ಹೇಳಲ್ಲ ಸರ್. ನಾವು ಶೋಕ್ದಾರರು ಅಂತ ನಾವು ಕರ್ಕೊಳ್ಳೋದು, ನಮಗೆ ಅದೊಂದು ಫೀಲು. ಯಾಕೆಂದರೆ ಶೋಕ್ದಾರರು ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಬರೀ ಮಾತಲ್ಲಿ ಇರಬಾರ್ದು ಸರ್. ದನ ಸಾಕೋದ್ರಲ್ಲಿ ತೋರಿಸ್ಬೇಕು. ದನ ಸಾಕೋದು ಹೆಂಗೆ ಅಂತ ಬೇರೆಯವ್ರಿಗೆ ಹೇಳ್ಕೊಡೋದಲ್ಲ. ನಾನು 3 kg ಬೆಣ್ಣೆ ತಿಂತೀನಿ, 5 kg ಹಾಲು ಒಯ್ತೀನಿ, ಅದು ಏನು ಸರ್, ಅದು ಹೇಳಿಕೆಗಳು ಮನುಷ್ಯ ಹುಟ್ಟ. ಯಾಕೆಂದರೆ ಹುಡುಗರುಗಳು ಫಾಲೋವರ್ಸ್ ಇರ್ತಾರೆ ಕೆಲವರು. ಇವತ್ತು ಹೇಳ್ತಾ ಇಲ್ವ ಸಮಯ, ನಾನು ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ. ಇವತ್ತಿಂದ ನಿನ್ನ ಜಾತ್ರೆ ಬೇಡ, ನಿಮ್ಮೂರ ಜಾತ್ರೆ ಬೇಡ, ನಮ್ಮೂರ ಜಾತ್ರೆನೂ ಬೇಡ. ಬೇಬಿ ಅನ್ನೋದು ಆ ಜಾತ್ರೆ ಅಂದನೇ ಬೇರೆ, ಆ ಚಂದನೇ ಬೇರೆ. ದರ್ಶನ ಪುಟ್ಟಣ್ಣವ್ರು ನಡ್ಸ್ಕೊಡೋದು ದೇವ್ರಂತವ್ರವರು. ಇವತ್ತು ಹೇಳ್ತೀನಿ, ಎಲ್ಲರಿಗೂ ಚಿನ್ನ ಕೊಡ್ತಾರೆ ಅಂದವ್ರಿಗೆಲ್ಲ. ಏನು ಹೇಳ್ತೀನಲ್ಲ, ಬೆಸ್ಟ್ ಆಫ್ 5, ಯಾವುದು 1, 2, 3 ಅಲ್ಲ, ಬೆಸ್ಟ್ ಆಫ್ 5 ಕೊಡ್ತಾರೆ. ನಾನು ಹೇಳ್ತೀನಿ, ಇವತ್ತು ಎಲ್ಲ ಭಾಗದಲ್ಲೂ ರೈತರುಗಳು ದನ ಸಾಕ್ತಾರೆ. ಮಸಾಲೆ ಜಯರಾಮ್ ಅವ್ರು ಸರ್, ಇವತ್ತು ಅದು ಹೇಳೋಕ್ಕಿಂತ ಮುಂಚೆ ಹೇಳ್ತೀನಿ, ಮಸಾಲೆ ಜಯರಾಮ್ ಅವರು ಇವತ್ತು ಬಂದಿಲ್ಲ. ಇವತ್ತು ಅವ್ರ ದನ ನೋಡಿ ಸರ್, ಯಾವ ಲೆಕ್ಕಾಚಾರಕ್ಕೆ ಅವ್ರ ಹಗ್ಗ ಹಾಕೋದ್ರಿಂದ ಹಿಡ್ದು, ಮೂಗ್ದಾರ ಹಾಕೋದ್ರಿಂದ ಹಿಡ್ದು, ಕೊಳ್ಳೂರಿಂದ ಹಿಡ್ದು ಹಗ್ಗ ನೋಡಿ ಸರ್, ಪಲ್ಪ್ ಹಾಕಿ. ಅದು ಶೋಕ್ದಾರರು, ರಿಯಲ್ ಶೋಕ್ದಾರ ಅಂದರೆ ಅವರು. ಇವತ್ತು ನೀವು ಹಿಂದೆ ಹಿಂಗೆ ಸುಮ್ಮನೆ ಗಮನಿಸ್ಕೊಳ್ರಿ. ನೀವು ಆ ದನ ಕಟ್ಟಿರೋ ರೀತಿ ನೋಡಿದ್ರೆ ಗಾಬರಿ ಹೋಗ್ತೀರಾ ಸರ್. ಜನಗಳಿಗೆ ಪ್ರದರ್ಶನಕ್ಕೆ ಕೊಡಬೇಕಾದ್ರೆ ಅದು ಜನಗಳು ಖುಷಿಯಿಂದ ನೋಡಬೇಕು. ನೋಡಪ್ಪ ಹಿಂಗೆಲ್ಲ ಮಾಡಿದ್ದಾರೆ ಸರ್. ಬೆಂಗಳೂರು ಜನ ಏನು ಗೊತ್ತಾ ಸರ್, ಅವ್ರ ಲೈಫ್ ಸ್ಟೈಲೇ ಪಾಪ ತುಂಬ ವಿಧಿ ಇರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಈ ಕೃಷಿ ಮೇಳ ಅನ್ನೋದಕ್ಕೆ ಏನು ಖುಷಿ ಬೀಳ್ತಾರೆ ಅಂದರೆ, ಬಂದು ಈ ಥರ ದನ ಕರ ಇದೆಲ್ಲ ನೋಡ್ಕೊಂಡೋಗಿ ಒಂದು ವಾರ ಅವ್ರಿಗೆ ಮೈಂಡಲ್ಲಿ ಅದೇ ಇರುತ್ತೆ. ಹಿಂಗೆ ನೋಡುವಲ್ಲ, ಅವ್ರಿಗೆ ಅಷ್ಟು ಸ್ಟ್ರೆಸ್ ಇರುತ್ತೆ. ಇವತ್ತು ಆ ಜಾಗದಲ್ಲಿ ನಾವು ಬಂದು ಇಂಥದ್ದು ದನ ಕಟ್ಟಿದ್ದೀವಿ ಅಂತ ಹೇಳಿದ್ರೆ 1 ತಿಂಗಳ ಗಂಟನೂ ಮಾತಾಡ್ತಾರೆ ಸರ್. ನೆಕ್ಸ್ಟ್ ವರ್ಷ ಗಂಟನೂ ಮಾತಾಡ್ತಾರೆ. ನೆಕ್ಸ್ಟ್ ವರ್ಷ ಬರೋಕ್ಕೆ ಸೂಪರ್ ಆಗಿರೋ ದನಗಳು ಬರ್ತವೆ ಸರ್. ಅವ್ರಿಗೆ ಗೊತ್ತಾ, ನಾವು ನಮಗೆ ಇದರಲ್ಲಿ ನಮ್ಮೂರ ಕಡೆ ಜಾತ್ರೆ ಮಾಡ್ತೀವಲ್ಲ ಸರ್, ಆ ಥರ ಬೆಂಗಳೂರು ಜನಗಳಿಗೆ ಇದು ಸುಗ್ಗಿ. ಹೌದು, ಲಕ್ಷಾಂತರ ಜನ ಬರ್ತಾರೆ ಸರ್. ನಂಬಲ್ಲ, 4 ದಿನದಿಂದ ಹಿಂಗೆ ಮೊರಳು ಹಚ್ಬಿಟ್ರೆ ಇವತ್ತು ಇನ್ನೂ ಬರ್ತಾ ಕೆಡೆ ಬೀಳ್ತಿದ್ದಿಲ್ಲ. ಆ ಲೆಕ್ಕಾಚಾರಕ್ಕೆ ಬರ್ತಾ ಇದೆ. ನಂಗೆ ಖುಷಿ ಆಗ್ತಾ ಇದೆ. ನಾನು ತಿರ್ಗಾ ಪಾಯಿಂಟ್ ಬರ್ತೀನಿ ಸರ್. ನಾನು ಒಂದು ಮಾತು ಹೇಳ್ತೀನಿ. ಇವಾಗ ಅವನು ನಾನಿಂದನೇ ನಾನೇ ಹಳ್ಳಿಕಾರ್ ಹುಟ್ಟಾಕಿದ್ದು. ನಮ್ಮ ತಾತಿಯರು, ನಮ್ಮ ಅಪ್ಪದಿರೆಲ್ಲ ಏನು ಇಲ್ವೇ ಇಲ್ವಾ ಸರ್? ಯಾವ್ರೆಲ್ಲರೂ ಮೀಡಿಯಾಲು ಎಲ್ಲರೂ ಮನೆ ಮಾತಾಯಿತು ಅನ್ನೋ ಮಟ್ಟಕ್ಕೆ ಅಂದ್ಕೊಳ್ಳೋ ಟೈಮಲ್ಲಿ ಅವ್ನು ಹೇಳ್ದ ಒಂದು ಪದನ, ನನ್ನಿಂದನೇ ನಾನೇ ಹಳ್ಳಿಕಾರ್ ಅಂತ ಹೆಸರು ಹುಟ್ಟಾಕಿದ್ದು ಅಂತ ಹೇಳ್ತಾನಲ್ಲ ಸರ್. ನಾನು ಒಂದು ಮಾತು ಹೇಳ್ತೀನಿ ಗುರುಗಳೇ, ನಿನ್ನ ಮನೇಲಿ ಎಷ್ಟು ಪ್ರೈಸ್ ಇದೆಯಪ್ಪ? ಇವತ್ತು ನಮ್ಮ ತಾತ ತಂದವನು ಪ್ರೈಸ್ನ, ನಮ್ಮ ಅಪ್ಪ ತಂದವನೇ, ನಾನು ತಂದಿದ್ದೀನಿ ಕಣೆ. ನನ್ನ ಹತ್ರನೂ 10-12 ಪ್ರೈಸ್ ಐತೆ. ನಿನ್ನ ಹತ್ರ ಒಂದೇ ಒಂದು ಪ್ರೈಸು, ಒಂದೇ ಒಂದು ಸರ್ಟಿಫಿಕೇಟ್ ಆಯಿತಾ? ನಾನು ಇರೋ ಬರೋ ಜಾತ್ರೆಲೆಲ್ಲ ಪ್ರೈಸ್ ಮಾಡಿದ್ದೀನಿ. ನೀನು ಒಂದೇ ಒಂದು ಜಾತ್ರೆಯಲ್ಲಿ, ನಿನ್ನ ಜಾತ್ರೆಯಲ್ಲೇ ಒಂದೇ ಒಂದು ಪ್ರೈಸು. ಆಮೇಲೆ GKVK ತೋರಿಸ್ಬಿಟ್ಟಿಯಪ್ಪ, ಇದು ಪ್ರದರ್ಶನ ಪತ್ರ ಮಾತ್ರ, ಪ್ರದರ್ಶನ ಸರ್ಟಿಫಿಕೇಟು. ನಿನಗೆ ಹೇಳ್ತಾ ಇರೋದು ಜೊಟ್ಟು. ಒಂದೇ ಮಾತು ಹೇಳ್ಬಿಡೋ ಕೇಳಿಲ್ಲಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಮಸಾಲೆ ಜಯರಾಮಣ್ಣವ್ರು ಹೆಂಗೆ ಸಾಕ್ತಾರೆ ಅಂತ ನಮ್ಗೆ ಗೊತ್ತು. ಈ ಭಾಗದಲ್ಲಿ ತುರುವೇಕೆರೆಯಲ್ಲಿ ನಮ್ಮ ಕಡೆ
ನಮ್ಮ ಚಿಕ್ಕೇಗೌಡರು ಹೆಂಗ್ ಸಾಕ್ತಾರೆ ಅಂತ ನಿಂಗೆ ಗೊತ್ತು. ಈ ಕಡೆ ಮಾಗಡಿ ಕಡೆ ಹೋದ್ರೆ ನಮ್ಮ ಜೊಟ್ಟಳ್ಳಿ ಜಯರಾಮಣ್ಣ ಹೆಂಗ್ ಸಾಕ್ತಾರೆ ಅಂತ ಗೊತ್ತು. ಈ ಕಡೆ ತುಮಕೂರು ಹೋದ್ರೆ ನಮ್ಮ ತುಮಕೂರು ಸುಧಾಕರಣ ಹೆಂಗ್ ಸಾಕ್ತಾರೆ ಅಂತ ನಿಮ್ಗೆ ಗೊತ್ತು. ಬೆಂಗಳೂರು ಭಾಗಕ್ಕೆ ಬಂದ ರಾಜಾಜಿನಗರ ರಗಣ, ನಿನಗೆ ರಾಜಾಜಿನಗರ ರಗಣನ ಬಗ್ಗೆ ಏನಾರ ಗೊತ್ತೇನೋ ನಿನಗೆ ಇದು ಟವಲ್ ಕೇಡೆ ಏನೇಳು ವ್ಯಾಪಾರ ಹೇಳ್ಕೊಟ್ಟಿದ್ದು ಗುರುಗಳು ಆಯ್ತಾ. ಇವಾಗ ನೀನೇನೋ ಮೀಡಿಯಾ ಮುಂದೆ ಬಂದು ಗುರುಗಳನ್ನೇ ಕಾಲಲ್ಲಿ ಒದ್ದವ್ ನೀನು, ಅರ್ಥ ಆಯ್ತಾ. ಇನ್ನ ಅದು ಆಮೇಲೆ ಕನಕಪುರ ಕಡೆ ಹೋದ್ರೆ ನಮ್ಮ ಇಂದ್ರೇಶ್ ಅಣ್ಣ ಹೆಂಗ್ ಸಾಕ್ತಾರೆ ಅಂತ ಗೊತ್ತು. ಘಟಾನ್ ಗಟ್ಟಿಗಳೇ ಎಲ್ಲಾರು, ಘಟಾನ್ ಗಟ್ಟಿಗಳೇ ಎಲ್ಲಾರು ಬರ್ತಾರೆ ಬೇಬಿಗೆ, ಎಲ್ಲಾರು ಬರಬೇಕು. ಎಲ್ಲ ರೈತರು ಒಂದೇ, ನೀನೊಬ್ಬ ಒಂದು. ನೀನೇನಾರ ಒಂದೇ ಒಂದು ಪ್ರೈಸ್ ಮಾಡಿಬಿಟ್ರೆ ಬೇಬಿಲಿ ಆಯ್ತಾ, ನಿನಗೇನಾರ ಏನೋ ಜಡ್ಜ್ಗಳ ಮೇಲೆ ಡೌಟ್ ಇದ್ರೆ ನೀನು ಹೇಳೋ ಜಡ್ಜು, ಎಲ್ಲರೂ ಒಪ್ಪೋ ಜಡ್ಜು. ಬೇಕಾರೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ದರ್ಶನ್ ಪುಟ್ಟಣ್ಣಯ್ಯವ್ರ ಹತ್ರ, ಈ ಸತಿ ಜಡ್ಜು ನೀವು ಅವ್ರನ್ನೂ ನಮ್ಮ ಜಯ. ಯಾಕೆಂದರೆ ದರ್ಶನ್ ಪುಟ್ಟಣ್ಣಯ್ಯವರು ಅವ್ರ ಸರ್ವೀಸಲ್ಲಿ ಅವ್ರು ಗುರ್ತಿಸ್ಕೊಂಡಿರೋದು ಜಾತ್ರೆಯಿಂದ. ಅವ್ರ ಡಿಸ್ಟಿಕ್ ಅವ್ರಿಗೆ ಏನೋ ಪ್ರೈಸ್ ಕೊಡಬೇಕು ಅಂತಲ್ಲ, ಆಯಪ್ಪ ಅವ್ರ ಸರ್ವೀಸಲ್ಲಿ ವೆಲ್ ಎಜುಕೇಟೆಡ್, ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಆಮೇಲೆ ನನ್ನ ಮನಸ್ಪೂರ್ವಕವಾಗಿ ಹೇಳ್ತೀನಿ, ದರ್ಶನ್ ಪುಟ್ಟಣ್ಣಯ್ಯ ಇಸ್ ಗ್ರೇಟ್. 224 MLA ಯಪ್ಪ ಅಂದೆ ವರ್ಚಸ್ಸೇ ಬೇರೆ ನಾನು ಹೇಳ್ತಾ ಇರೋದು. ಬಟ್ ಆದರೆ ನೀನು ಬೇಬಿ ಅಂತ ಒಂದು ಕಣ ತಗೋ. ಇಷ್ಟು ವರ್ಷದಿಂದ ನಾನು ಓಪನ್ ಚಾಲೆಂಜು, ನಾನು ಗೆಲ್ತೀನೋ ಬಿಡ್ತೀನೋ, ನಾನು ದನ ಹಾಕ್ತೀನಿ. ನೀನು ಬೆಸ್ಟ್ ಆಫ್ 5 ಕಡೆಯಲ್ಲಲ್ವ ನಿಂದು. ಇವತ್ತು ನಿನ್ನ ಹತ್ರ ಇರೋ ಎತ್ತು ಮರುವೆ ಅವ್ರ ಮನೇಲಿ ಇದ್ದಾಗ ಯಾವ ಥರ ಇತ್ತು, ಅಯ್ಯಪ್ಪ ಮರುವೆ ನಾರಾಯಣಪ್ಪ ದೇವರು ಅಂತವನು ಒಂದಿನೂ ಒಂದೇ ಒಂದಿನ ಒಡೆಯ ಅಂತ ಹೇಳ್ಕೊಳ್ಳೋ ಹಳ್ಳಿಕಾರ ಪೋಷಕ ಅಂತಾನೆ. ಆ ಅಪ್ಪಂದು ಧೂಳು ಸಮ ಇಲ್ಲ. ನೀನು ಹೇಳ್ತಾ ಅಲ್ವಾ ಇವತ್ತು ಮರವೆ ಕೆಂಪಣ್ಣ ಆಗಲಿ ಬಪ್ಪ ಬರ್ರಪ್ಪ ಆ ಲೆಕ್ಕಾಚಾರಕ್ಕೆ ಬಾವಣಿಗೆ ಅನ್ನೋದು ಹೆಂಗಿದೆ. ನೀನು ಹೇಳ್ತಾ ಇರೋದು ಎಲ್ಲಿಂದ ಎಲ್ಲ ರೈತರು ಒಂದು, ನೀನೊಬ್ಬ ಒಂದು. ನೀನೇನಂದೆ ಏನಂತ ಹೇಳ್ತೀಯ, GKVK ನಾನು ಕಳೆದಂಗೆ ನೀವು ದನ ಕಟ್ಟಕ್ಕಾಗಲ್ಲ ಅಂತೀಯ. ನಿನ್ನ ಹೆಂಗೆ ಕರೆದಿದ್ರಲ್ಲಿ ನಿಂದೇನೋ ಪಾತ್ರ ಇದ್ರಲ್ಲಿ, ನಿಂದೇನೋ ಇದೆ. ಏನು ಅಂದ್ಕೊಂಡಿದ್ಯಾ ನೀನು? ಏನೋ ನವಿಲು ಮುಕ್ಕಾದ್ರೆ ಕೆಂಪುತ್ತ ಹೊಟ್ಟೆ ಹೊರ್ಕೋತ, ನಿನ್ನೋಡು ಹೊಟ್ಟೆ ಹೊರ್ಕೋಬೇಕನ್ನ ನಿನ್ನ ಏನೋ ಅಂದ್ಕೊಂಡಿದ್ಯಾ ನೀನ? ಇವೆಲ್ಲ ಪದಗಳು ಸರಿ ಇಲ್ಲ. ನೇರ ನೋಡಿ ನಿನಗೆ ಹೇಳ್ತಾ ಇದ್ದೀನಿ, ನೋಡೋಣ ಒಂದೇ ಒಂದು ಪ್ರೈಸ್ ಮಾಡೋ ನಿನ್ನ ಕೈಲಾದರೆ. ನಿನ್ನ ಕೈಲಿ ನೀನು 10 20 ಜೊತೆ ಅಲ್ಲ, ನಿನ್ನ ಹೆಸರಲ್ಲಿ ಒಂದೇ ಒಂದು ದನ ಹಾಕು, ದೇಶ ಸುತ್ತು. ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ, ನಿಮಗೆ ಆಹ್ವಾನ ಪತ್ರಿಕೆ ಬಂದಿದೆಯಾ? ಪ್ರತಿಯೊಬ್ಬರಿಗೂ ಬಂದಿದೆಯಾ ಅಥವಾ ಕೆಲವ್ರಿಗೆ ಮಾತ್ರ ಬಂದಿದ್ದು ಬೇರೆಯವ್ರ ಹೆಸರುಗಳಲ್ಲಿ ತೊಗೊಬಂದು ಕಟ್ಕೊಂಡಿರ್ತಕ್ಕಂಥವ್ರು ಇದ್ದಾರಾ? ಅದು ಏನಾರು ನಿಮಗೆ ಗೊತ್ತಿದೆಯಾ? ಸರ್ ಅವತ್ತನ್ನೆಲ್ಲ ಡಿಸ್ಕ್ಲೋಸ್ ಮಾಡೋದಕ್ಕಿಂತ ನಾವೆಲ್ಲ ರೈತರು ಒಂದು ಅಂತ ಅಂದ್ಕೊಂಡಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ ಗುರುಗಳೇ, ಈ ಸ್ಲಾಟ್ ಶೋ ಇಲ್ಲಿ ಏನು ಕೊಡ್ಬೇಕಾದ್ರೆ 20 ರಿಂದ 30 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ರೈತರಿಗೆ ಅಂತ ಫ್ರೀಯಾಗಿ ಕೊಡ್ತಾರೆ ಸರ್. ಓಕೆ, ಅದನ್ನು ಮುಂಚೆನೇ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಅದನ್ನು ಯಾರು GKVK ಅವರಿಂದ ಸರ್ಕಾರದಿಂದ ನಮಗೆ ಇಂಥ ರೈತರು ಅಂತ ಗುರುತಿಸಿ ನಮ್ಮ ಮಹೇಶಣ್ಣ ಏನಂದಿದ್ದಾರೆ, ಅವರು ಒಬ್ಬ ಯುವ ರೈತ, ಅವರು ಇವತ್ತು ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಆ ಅಪ್ಪಂಗೊಂದು ಇದು ಹೋಗಿರ್ಬೇಕು, ಅಪ್ಲಿಕೇಶನ್ ಹೋಗಿರಬೇಕು. ಅದು ಬಿಟ್ಟರೆ ನನಗೆ ಬಂದಿದೆ ಅಪ್ಲಿಕೇಶನ್ನು. ಇನ್ನು ಮಸಾಲೆ ಜಯರಾಮ್ ಅವ್ರ ಹತ್ರ ಒಂದು ಇಡೀ ಕರ್ನಾಟಕ ಮೆಚ್ಚೋ ಓರಿ ಇದೆ ಇವತ್ತು, ಏಕಲವ್ಯ ಅಂತ. ಅದು ಎಲ್ಲರಿಗೂ ಚಿರಪರಿಚಿತ, ಅವ್ರಿಗೊಂದು ಹೋಗಿದೆ ಸರ್. ಹೇಳ್ತಾ ಇಲ್ವಾ ಸರ್, ನಾನು ನಿಮಗೆ ಅದ್ರ ಲಿಸ್ಟೇ ಕೊಟ್ಬಿಡ್ತೀನಿ, ನನ್ನ ಹತ್ರ ಇದೆ ಅದು ಲಿಸ್ಟ್ ನನಗೆ, ನನ್ನ ಹತ್ರ ಕೊಡ್ತೀನಿ. ಇವತ್ತು ಯಾರೋ ಇನ್ನೊಬ್ಬ ಯುವ ರೈತ ಅನ್ನೋ ಹೆಸರಲ್ಲಿ ಹಾಕ್ಬಿಟ್ಟು ಇವತ್ತು ನಂದು ಏನೋ ನಡಿಬೇಕು ಸರ್. ಬಿಗ್ ಬಾಸ್ ಅವ್ರನ್ನೆಲ್ಲ ಕರ್ಕೊಬಂದು ಇದೇನು ಅಲ್ಲ, ಇದು ಸರ್ಕಾರದ್ದು ಸರ್. ಇಲ್ಲಿ ಬಂದು ಅವ್ರು ಪ್ರದರ್ಶನ ಮಾಡೋಕ್ಕೋಸ್ಕರ ಬಿಗ್ ಬಾಸ್ ಅವ್ರನ್ನೆಲ್ಲ ಕರ್ಕೊಬಂದು ಗಾಡಿ ಎತ್ತಿಸ್ಕೊಂಡು ಅಂತ ಈ ರೋಡಲ್ಲಿ ಓಡಾಡ್ತಾರಲ್ಲ. ಯಾರಿಗಾರ ಮಕ್ಕಳು ಮರಿಗೆ ಏನಾರ ಆಗ್ಬಿಟ್ರೆ ಜನ ಹಂಗಿದ್ದಾಗ ನೀವು ನೋಡಿರ್ಬೋದು ಅದೆಲ್ಲ. ಯಾರಿಗಾರ ಕಾಲ್ಗೆ ಕೈಗೆ ಸಿಕ್ಬಿಟ್ರೆ ಎಲ್ಲರೂ ಅಂತಾರೆ. ಇಲ್ಲಿ ಎಲ್ಲ ಹುಡುಗರುಗಳು ಬಂದಿರೋರು ಯಾರು ಹೆಂಗಸು ಮಕ್ಳು ಏನಾರು ಕಾಲಿಗೆ ಸಿಗಾಕೋಬಿಟ್ರೆ ಏನು ಕತೆ? ಅವನ ಸ್ವಾರ್ಥಕ್ಕೆ ಅವನು ಬೆಳೆ ಬೇಯಿಸ್ಕೊಳಕ್ಕೆ ಇವತ್ತು ಹಿಂಗೆ ನಡೀತಾ ಇದೆಯಲ್ಲ. ಅವನ ಸರ್ ಇದನ್ನು ನೀವು ಕಳಿಸ್ಲೇಬೇಕು. ನಾನು ಇವಾಗ ನಿಮ್ಗೆ ಕಳಿಸ್ತೀನಿ ವಾಟ್ಸಪ್ಪಲ್ಲಿ, ಅದನ್ನು ನೀವು ಪ್ರಸಾರ ಮಾಡಲೇಬೇಕು. ಇದರಲ್ಲಿ ಬಂದಿರೋದೇ ಮನುಷ್ಯನಿಗೆ, ನನಗೆ, ಮಸಾಲೆ ಜಯರಾಮ್ ಅವ್ರಿಗೆ, ಇನ್ನೊಬ್ಬ ರಾಕೇಶ್ ಅನ್ನೋ ಹುಡುಗನಿಗೆ, 4 ಜನಕ್ಕೆ ಅವನು ಎತ್ಕೊಳ್ಬೇಕು ತಂದುಬಿಟ್ಟು. ಇವತ್ತು ಮಸಾಲೆ ಜಯರಾಮ್ ಅವ್ರಿಗೆ ಜಾಗನೇ ಇಲ್ಲ ಸರ್. ಹೆಂಗ್ ಬಂದ ಸರ್ ಎತ್ಕೊಳ್ಳೋ? ನಿಮ್ಮ ಪ್ರಕಾರ ಇದರಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ ಅಂತ? ಗೋಲ್ಮಾಲೇ ನಡೆದಿರೋದು. ನಾವು ಅದೆಲ್ಲ ಮಾತಾಡಬಾರ್ದು ಸುಮ್ಮನೆ. ಯಾಕಿವೆಲ್ಲ ನಾವೆಲ್ಲ ರೈತರು ಒಂದು, ನಾವೆಲ್ಲ ಯಾವುದೇ ಕಾರಣಕ್ಕೂ ಜನಗಳ ಮುಂದೆ ಹಂಗೆಲ್ಲ ಇರಬಾರ್ದು, ಏನು ಪ್ರದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವೆಲ್ಲ ಅಲ್ಮುಡಿ ಕಚ್ಕೊಂಡಿದ್ರೆ ಇವ್ರು ಬಂದಿದ್ದೀರಾ. ಇನ್ನು ಕೆಲವರು ಕಾನೂನು ರೀತಿ ಇಲ್ದೇನೆ, ಪತ್ರ ಇಲ್ದೇನೆ
ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ. ಅದ್ರ ಪ್ರಕಾರ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇವಾಗ GKVK ಅನ್ನೋದು ಕರ್ನಾಟಕ ಸರ್ಕಾರ ನಡೆಸ್ಕೊಡೋದು. ಹೌದು, ಆಯ್ತಾ ಸರ್? ಇವಾಗ ಫುಲ್ ಕಂಪ್ಲೀಟ್ ಕರ್ನಾಟಕ ಸರ್ಕಾರ ಬಂಡವಾಳ ಹಾಕಿ ಮಾಡ್ಕೊಡ್ತಾ ಇರೋದಿತ್ತು. ಆಯ್ತಾ? ಅದ್ರ ಪ್ರಕಾರ ಕರ್ನಾಟಕ ಸಂವಿಧಾನ ಅನುಚ್ಛೇದ 12 ಪ್ರಕಾರ ಇಲ್ಲಿ ಜಾತಿ, ಆಮೇಲೆ ರೀತಿ, ನೀತಿ, ಲಿಂಗ ಭೇದ ಅವೆಲ್ಲ ಏನೂ ಇದು ಮಾಡಂಗಿಲ್ಲ. ಇದ್ರ ಬಗ್ಗೆ ಎಲ್ಲರಿಗೂ ಸರ್ವರಿಗೂ ಸಮವಾಗಿ ಇದಿರೋದು, ಏನು ಅಧಿಕಾರ ಇರೋದು. ಅರ್ಥ ಆಯ್ತಾ ಸರ್? ಇದರಲ್ಲಿ ಯಾರು DC-ನೂ ಇಲ್ಲ. ಎಷ್ಟು ಜನ ಯಾರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇರೋರು, ಮೊನ್ನೆ ಯಾರೋ ಬಂದಿದ್ರು IAS ಆಫೀಸರಪ್ಪ ನಾನು ಅಂದರು. ನಮ್ಮ ಹುಡುಗರು ಒಳಗಡೆ ಬಿಡ್ತೀನಿಲ್ಲ ಬಂದಿದ್ದಾರೆ ಅಂತ ಹೇಳಿದೆ. ಬೇಜಾರು ಮಾಡ್ಕೋಬೇಡಿ. ಆ ಥರ ಇಂಥ ಜಾಗದಲ್ಲಿ ಒಬ್ಬ IAS ಆಫೀಸರು ಬರ್ತಾ ಇದ್ದಾರೆ, IPS ಆಫೀಸರು ಬರ್ತಾ ಇದ್ದಾರೆ, ಒಬ್ಬರು DC-ನೂ ಬರ್ತಾ ಇದ್ದಾರೆ. ಇವತ್ತು ಸರ್ವೇ ಸಾಮಾನ್ಯವಾಗಿ ಒಬ್ಬ ಪ್ರೇಕ್ಷಕರಾಗಿ ಎಲ್ಲ ಹೋಗ್ತಾ ಇದ್ದಾರೆ. ಈ ಜಾಗದಲ್ಲಿ ಬಂದು ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ, ಅವರ ಸ್ವಯ ಹೇಳಿಕೆಗಳು ಕೊಡೋದು, ಎಲ್ಲ ರೈತನೂ ಒಂದೇ ಸರ್. ಇಲ್ಲಿ ನಾನು ಅನ್ನೋದನ್ನ ಇಲ್ಲಿ ಜಾಗದಲ್ಲಿ ತುಂಬ ವಿಪರೀತವಾಗಿ ಅದು ರೀತಿ ನೀತಿ ಇಲ್ಲದೆ ಮಾತಾಡಿ ನಮ್ಮ ಬಗ್ಗೆ ಭಾರಿ ಇದಾಗಿ ಮಾತಾಡಿದ್ರಿಂದ ಕಾನೂನು ರೀತಿ ಕ್ರಮ ತಗೋಬೋದು. ಊರೊಳಗೆ ನಾನು ಅಷ್ಟೊಂದಕ್ಕೆಲ್ಲ ಹೋಗೋದೇ ಇಲ್ಲ. ಕಾನೂನು ರೀತಿ ಎಲ್ಲ ಅವ್ನಿಗೆ ಬೇರೆ ಥರನೇ ಕೆಲಸ ಕೊಟ್ಬಿಡ್ತೀನಿ ನನ್ನ ವಿಷಯಕ್ಕೆ ಏನಾರು ಬಂತು ಅಂದರೆ. ಬಟ್ ಅದು ನಿನ್ನೆ ಮಾತಾಡಿರೋ ರೀತಿ ದುಡ್ಡು ನಿನಗೆ ಹೇಳ್ತಾ ಇರೋದು, ನೀನು ಮಾತಾಡಿರೋದು ತಪ್ಪು. ನಾನು ಯಾವತ್ತಾರ ನಿನ್ನ ಬಗ್ಗೆ ನಾನು ಮಾತಾಡಿದ್ದೀನ? ಇಲ್ಲ, ನಾನು ಒಬ್ಬನೇ ಬಂದಿರೋದು. ನಾನು ಹಿರಿಸಭೆಯಿಂದ ಬಂದಿದ್ದೀನಿ, ನಾನು ಒಬ್ಬನೇ ಬಂದಿರೋದು. ಏನೋ ಬೆಂಗಳೂರು ನಾವು ಮಾಡಿದ್ದು, ನಾನು ಬೆಂಗಳೂರಲ್ಲಿ ರೇಸ್ ಮಾಡಿದ್ದು ಅಂತ. ಇವತ್ತು ಕೋಲಾರಿಂದ ಸ್ಟಾರ್ಟ್ ಆಗುತ್ತೆ ಬೆಂಗಳೂರು ಅನ್ನೋದು. ಅಲ್ಲಿಂದ ನೀನು ಎಲ್ಲಿ ರೇಸ್ ಮಾಡ್ತೀವಿ ಚೆಂದ ಎತ್ತುತ್ತಾ ಇದೆಯಲ್ವ ನಾನು ದುಡ್ಡನ್ನ. ನೀನು ರೇಸ್ ಮಾಡ್ತೀನಿ ಅಂತ ಎಲ್ಲರ ಹತ್ರನೂ ಯಾರೋ 50,000 ಕೊಟ್ಟರು, 1 ಲಕ್ಷ ಕೊಟ್ಟರು ಅಂತ ಇಲ್ಲೇ ಹೇಳ್ಕೊಂಡಿದೆಯಲ್ಲ. ಇವತ್ತು ಹುಡುಗರುಗಳೆಲ್ಲ ಒಳ್ಳೊಳ್ಳೆ ಇದು ಓರಿಗಳು ತಂದವ್ರೆ, ಎಲ್ಲ ರೇಸ್ ಕರುಗಳೆಲ್ಲ ತಂದವ್ರೆ. ಅವ್ರೇನು ಮಾಡ್ತಾ ಇಲ್ಲ. ನಮ್ಮ ಕಡೆ ಆಡೋ ಹುಡುಗರು ಮಾಡ್ಬಿಡ್ತಾರೆ ಕಣೋ ರೇಸು. ನಾವು ಹಾಸನ ಡಿಸ್ಟಿಕ್ ಅವರು, ಚಿಕ್ಕಮಂಗ್ಳೂರವರು, ಅಜ್ಜಂಪುರದವರು, ಜಗಣ್ಣವರೆಲ್ಲ ಇವತ್ತು ಹೇಳ್ತಾನಲ್ವಾ, ಆಡೋ ಹುಡುಗರು 30,000-40,000 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಕೊಂಡು ರೇಸ್ ಮಾಡ್ತಾವ್ರೆ. ಏನು ಹೇಳಿಕೆಗಳು ನಿಂದು ಹೇಳ್ತಾ ಇರೋದು? ಯಾವಾಗ ನೀವು ಹೇಳ್ತಿದ್ದೀರಾ ಕೆಲವರು ಪ್ರೈಸ್ ಮಾಡಿಲ್ಲ, ತಗೊಂಡಿಲ್ಲ ಅಂತ. ಇವತ್ತು ನೀವು ಇಷ್ಟು ದನಗಳನ್ನು ಕಟ್ಟಿದ್ದೀರಾ. ನೀವು ಇನ್ನು ಮುಂದೆ ಎಲ್ಲ ಒಂದು ಜಾತ್ರೆ ಸಮಾರಂಭಗಳಿಗೂ, ಪ್ರತಿಯೊಂದು ಜಾತ್ರೆ ಎಲ್ಲೆಲ್ಲಿ ನಡೀತದೋ ಎಲ್ಲ ಕಡೆ ಅಖಾಡದಲ್ಲಿ ನೀವು ಪಾಲ್ಗೊಳ್ತೀನಿ ಅಂತಕ್ಕಂಥ ಸಾಧ್ಯತೆ ಏನಾದ್ರು ಇದೆಯಾ? ಆಬ್ವಿಯಸ್ಲಿ ನಾನು ವರ್ಷನೂ ಪಾಲ್ಗೊಳ್ತೀನಿ, ನಾನು ಪ್ರದರ್ಶನ ಮಾಡ್ತೀನಿ. ಆಮೇಲೆ ನಾನು ಕೊನೆ ಗಂಟ ಇದ್ದು ನಾನು ಅದಕ್ಕೆ ಅಖಾಡಕ್ಕೆ ಬಿಟ್ಟು ನಾನು ಸೆಲೆಕ್ಷನ್ಗೂ ಬಿಡ್ತೀನಿ. ನಾನು ಕೊನೆ ಗಂಟನೂ ಇರ್ತೀನಿ. ಇವರು ನಾನು ಸೆಲೆಕ್ಷನ್ಗೆ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ದಿನ ಮುಂಚೆನೇ ಹೊಡ್ಕೊಂಡು ಹೋಗ್ತಾರೆ ಕೆಲವರೆಲ್ಲ. ಸ್ವಾಮಿ, ಅದು ಸಾಕಾಣಿಕೆ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಾಮಿ. ಸಾಕಾಣಿಕೆ ಅನ್ನೋದು ಯಾವ ಥರ ಇದೆ ಅಂದರೆ, ದನ ಎಲ್ಲರೂ ಸಾಕ್ತಾರೆ. ಇವಾಗ ಗೋಶಾಲೆಯಲ್ಲೆಲ್ಲ ಸಾಕಿದ್ದಾರೆ ದನ. ನೀವು ನೋಡಿದ್ದೀರಾ ಹುಟ್ಟಿದ ಕರುಗಳು ಮಳೆಯಲ್ಲಿ ನೆಂದಿ ಮೊನ್ನೆ ಹೊಟ್ಟೆ ಹುರ್ಕೊಂಡು ಹೋಗಿದ್ದೀನಿ ನಾನು. ಆ ಥರ ದನನ ಯಾರೂ ಸಾಕಲ್ಲ ಬ್ರದರ್. ದನ ಸಾಕವರೇ ಬೇರೆ, ಯೂಟ್ಯೂಬಲ್ಲಿ ಮಾತಾಡೋರೇ ಬೇರೆ. ನಾವು ಯೂಟ್ಯೂಬ್ಗಳಲ್ಲಿ ಕಿಂಗ್ಗಳಲ್ಲಪ್ಪ, ಯೂಟ್ಯೂಬಲ್ಲಿ ಮಾತಾಡ್ತಾರಲ್ಲ ಅವರೆಲ್ಲ ಅಲ್ಲಪ್ಪ. ದನ ಸಾಕವರೇ ಬೇರೆ. ದನ ಸಾಕೊಂಡೆ ಇವತ್ತು ಅವ್ರಿಗೆ ಮಾತು ಬರಲ್ಲ. ಕೆಲವು ರೈತರುಗಳಿಗೆ ಪಾಪ ನಮ್ಮವ್ರಿಗೆ ನಾಚ್ಕೊಳ್ತಾರೆ. ಮುಂದೆ ಬಂದು ಇಲ್ಲ ನೀನು ಯಾವುದೋ ಡಮ್ಮಿ ಆಗ್ಬಿಡಿವೆ, ನೀನೇನೋ ಒಂದು ಸ್ವಲ್ಪ ಮಾತು ಕಲ್ತಿದ್ದೀಯ ಅಂತ ಮಾಡಿ ನೀನು ಇವತ್ತಿನ ದಿನ ಬಂದು ಯಾವ್ದಾರು ಒಳ್ಳೇದನ್ನ ನೀನು ಇವಾಗ ಹಿಂದೆ ಕಟ್ಟಿದ್ಯಾ. ದನ ನಮ್ಮ ಮರುವೇರ್ ಮನೇಲಿದ್ದಾಗ ಹೆಂಗಪ್ಪ ಇತ್ತು, ಆನೆಗಳಿದ್ದಂಗಿತ್ತು ದನ. ಹೆಂಗಿತ್ತು ದನ? ಇವತ್ತಿನ ದಿನ ನೀನು ಯಾವ ಲೆಕ್ಕಾಚಾರ ಮಾಡ್ಬೇಕಂದ್ರೆ ಕಳಿಸ್ಕೊಡ್ತೀನಿ ನಿಮಗೆ ವಿಡಿಯೋನ. ಈಗ ನಮ್ಮ ಹುಡುಗರೆಲ್ಲ ಕಳಿಸ್ಕೊಟ್ಟಾರೆ. ಅಣ್ಣ ನೀನು ಹಗ್ಗ ಹಾಕಿದೆಯಲ್ಲ ಅದಕ್ಕೆ ಸಮ ಇಲ್ಲ ಅಣ್ಣ ಅದು ಅಂತ ಹೇಳ್ತಾರೆ. ಏನು ಸರ್ ಒಂದು ನಿಮಿಷ ಹೇಳಕ್ಕೆ ಕೇಳಿ ನೋಡಿ ಸರ್. ನಾನು ಒಂದು ಪಟ್ಟಿಯಿಂದ ಹಿಡಿದೆ ಇದಕ್ಕೆಲ್ಲ ಯಾರು ಗೊತ್ತಾ ಸರ್ ಕಾರಣ? ನಮ್ಮ ನಂದೀಪ ಅನ್ನೋದು ಇದಾನೆ ಸರ್ ಒಬ್ಬ. ಅವನ ಹಳ್ಳಿ ಕಾರಲ್ಲಿ ಹುಚ್ಚ ಸರ್ ಅವನು ಸರ್. ಅವ್ರಿಗೆ ಭಾರಿ ಜೋರಾಗಿದೆ ಸರ್. ಒಬ್ಬ ನೀವು ನಂಬಲ್ಲ, ಚೌಟ್ರಿಯಿಂದ ಹಿಡ್ದು ಅವರೆಲ್ಲ ತಿಂಗಳು ಬೆಂಗಳೂರು ಹಿಡ್ಲಿ ಎಕರೆಗಟ್ಟಲೆ ಜಮೀನು ಇಟ್ಕೊಂಡಿರೋರು. ಆ ಹುಡುಗನ ಬಗ್ಗೆ ಏನೇನು ಮಾತಾಡ್ದಂಗೆ ಗೊತ್ತಾ ಸರ್? ಅವ್ನಿಗಿರೋ ದನಿನ ಮೇಲೆ ಪ್ರೇಮ, ಏನೋ ಬಸವಣ್ಣ ಮೇಲೆ ಇರೋ ಪ್ರೀತಿ. ಮಧ್ಯರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರೆ ಅಣ್ಣ ಬಂದೇ ತಡೆ ಅಣ್ಣ ಅಂತದೆ. ಅವ್ನು ನೆಕ್ಸ್ಟ್ ಮಾತಾಡಲ್ಲ. ಎಲ್ಲಿದೆ ಹೇಳು? ಏನೋ ದನ ಹಿಂಗೆ ಆಗ್ಬಿಟ್ಟು ಯಾವ ತಡಿ ಬಂದೇ ಇತ್ತು ಫೋನಲ್ಲಿ ಎತ್ಕೊಂಡು ಓಡ್ ಬರೋ ಕ್ಯಾರೆಕ್ಟರ್ ಒಂದು. ಆ ಹುಡುಗನ ಬಗ್ಗೆ ಏನು ಹೊಸಿ ಮಾತಾಡಿದ್ದೀನ? ಇಷ್ಟು ದಿನ ಯಾವತ್ತೂ ಮಾತಾಡಿದ್ದಿಲ್ಲ. ನಾವೆಲ್ಲ ಹಾಳಾಗೋದು ಬಿಡೋದೇನೋ ಮಾತಾಡ್ತಾನೆ, ಅದೇನೋ ಬಂದು ಹುಚ್ಚಿಡ್ದೈತೆ ಅಂತಂದಿದ್ದು. ನನ್ನ ಬಗ್ಗೆ ನೀನು ಯಾವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ? ಇದು ಓಪನ್ ಸ್ಟೇಟ್ಮೆಂಟು, ಇದು ಓಪನ್ ಚಾಲೆಂಜು. ಇವಾಗ ಮಾತಾಡೋದು ಬೇಡ, ಯೂಟ್ಯೂಬ್ಗಳಲ್ಲಿ ಮಾತಾಡೋದು ಬೇಡ. ಇದು ಹೆಲ್ತಿ ಕಾಂಪಿಟೇಷನ್ ಅಂದ್ಕೊಳ್ಳೋ. ನೀನು ಒಂದು ಪ್ರೈಸ್ ಮಾಡೋ, ನಿಮ್ಮ ಮನೆ ಬಾಗ್ದೆ ನಾನು ಬರ್ತೀನಿ, ನಿನ್ನ ಹತ್ರ ಕ್ಷಮಾಪಣೆ ಕೇಳ್ತೀನಿ. ಒಂದು ಪ್ರೈಸ್ ಮಾಡು, ತಪ್ಪಾಯಿತು ಅಂತ ಕೇಳ್ತೀನಿ ಆಯಿತಾ? ನೀನು ಒಬ್ಬ ನಮ್ಮ ಹಳ್ಳಿಕಾರರು,
ದನಗಳ ಇದರಲ್ಲಿ ನೀನು ಒಬ್ಬ ಮೆಂಬರ್ ಅಂತ ಅನ್ಕೋತೀವಿ. ನಮ್ಮ ರೈತರು ಇದನ್ನ ಮಾತಾಡೋಕ್ಕಲ್ಲ, ಮಾಡ ನಿನ್ನ ಕೈಲಿ. ಆದರೆ ಇದು ನಮ್ಮ ರೈತರುಗಳಿಗೆಲ್ಲ ಇದು ದಯವಿಟ್ಟು ಕ್ಷಮಿಸ್ಬಿಡಿ. ಇದು ಯಾವುದೇ ರೀತಿ ಬೇರೆ ಪರ್ಸ್ನಲ್ ಏನಿಲ್ಲ. ನಾವು ಇವತ್ತು ಅವನ ಹೇಳಿಕೆಗಳು ಎಷ್ಟು ಜನಕ್ಕೆ ಮನ್ಸಿಗೆ ನೋವಾಗಿದೆ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ನೀವುಗಳೆಲ್ಲ. ನಿಮ್ಮ ತಂದೆದಿರಿಗೆ ನಿಮ್ಮ ತಾತಿಯರಿಗೆ ಎಷ್ಟು ಅವಮಾನ ಮಾಡಿದ್ದಾನೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು. ಈ ಸತಿ ಅವನೇ ಒಂದು, ನಾವೆಲ್ಲ ಒಂದು. ಅವನು ದನ ಮೇಯಿಸ್ಲಿ, ಬೇಬಿಲಿ ಒಂದು ಪ್ರೈಸ್ ಮಾಡಲಿ. ಇವತ್ತು ಬೆಂಗಳೂರು ಜನಗಳಿಗೆ, ಇವತ್ತು ಎಲ್ಲರಿಗೂ ಜನಗಳಿಗೆ ಹಳ್ಳಿ ಕಾರ್ ಹೊಡೆಯ ಅವನಿಂದನೇ ಹಳ್ಳಿ ಕಾರ್ ಅಂತ ಎಲ್ಲ ಬಂದ್ಬಿಟ್ಟಿದೆ ಮನಸ್ಸಲ್ಲಿ. ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ, ಅವನು ಒಂದೇ ಒಂದು ಪ್ರೈಸು ಸಹ ಮಾಡಿಲ್ಲ. ಅವನು ದನ ಸಾಕೋದ್ರಲ್ಲಿ ಅವನ ಮನೇಲಿ ಇವತ್ತು ಹೇಳ್ತಾ ಅಲ್ವಾ, ದನ ಎಷ್ಟು ಸತ್ತಿದ್ದಾವೆ ನನ್ನ ಮನೇಲಿ. ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ಇದುವರೆಗೂ ನನ್ನ ಮನೇಲಿ ಒಂದು ದನ ಸತ್ತಿಲ್ಲ. ನಾನು ದಾಯ್ದಾಗ ಬಿಡಲ್ಲ, ಯಾಕೆಂದ್ರೆ ದನ ನಾನು ಚೆನ್ನಾಗಿ ಸಾಕ್ತೀನಿ. ಅವನ ಮನೇಲಿ ಮೊನ್ನೆ ಪಾಪ ಚಿರು ಅಂತ ಹುಡುಗ ಬಂದಿದ್ದ, ಯಾರೋ ಬನ್ನರ್ಗಡ್ದವನು. ಎಂಥ ಎತ್ತು ಗೊತ್ತಾ ಸರ್, ಇದು ಕೂಟ ಇದ್ದಿದ್ದು ಎತ್ತು ಸರ್. ಇದು ಅರ್ಜುನ ಕೂಟ ಹುಡ್ಕಕ್ಕೆ ಇಡೀ ದೇಶ ಸುತ್ತಾ ಇದ್ದೀನಿ ನಾನು, ಆಯ್ತಾ. ಎಲ್ಲಪ್ಪ ದನ ಏನೋ ಮಾಡಿದೆ ಅಂದರೆ, ಅಣ್ಣ ವರ್ತೂರು ಹಾಕ್ಕೊಂಡು ಹೋದ, ಸಾಯಿಸಾಬಿಟ್ಟ ಅಣ್ಣ ದನ, ಹೊಟ್ಟೆ ಹುರಿದೋಯ್ತಣ್ಣ, ಕಣ್ಣಲ್ಲಿ ನೀರು ಹಾಕೋಬಿಟ್ಟಾನೆ ಹತ್ರ ಹುಡುಗ. ಯಾರೋ ಬನ್ನರ್ಗಡ್ಡ ಹತ್ರ ಯಾವುದೋ ಮಂಟಪ ಅಂತ ಯಾವುದೋ ಊರು, ಆ ಹುಡುಗ ನನ್ನ ಹತ್ರ ಬಂದು ಸಾಯಿಸ್ಬಿಟ್ಟ ಅಣ್ಣ ಅಂತ. ಈ ಥರ ದನಗಳನ್ನ ಎಷ್ಟು ಕಳೆದವ್ನು ಗೊತ್ತಾ ಸರ್, ಎಷ್ಟು ಕಳೆದವ್ನು ಗೊತ್ತಾ ಸರ್ ದನನ. ಅದು ಎಷ್ಟು ಕಸಾಯಕನೇ ಕಳ್ಸೋನ್ ಗೊತ್ತಾ ಸರ್ ದನನ. ನನ್ನ ಹತ್ರ ಇನ್ನೂ ಕೆಲವು ಕ್ವಶನ್ ಬಂದಿದೆ. ಇವಾಗ ಎಷ್ಟೋ ದನಗಳನ್ನು ಈಗ ನೀವು ಕೂಟ ಹಾಕ್ತಾ ಇದ್ದೀರಾ, ಸಣ್ಣ ಕರುಗಳನ್ನ ಕೂಟ ಮಾಡಿ ದೊಡ್ಡ ಬೆಲೆಗೆ ದೊಡ್ಡ ಲೆವೆಲ್ಗೆ ಕೊಡ್ತಾ ಹೋಗ್ತಾ ಇದ್ದೀರಾ. ದೊಡ್ಡವರು ನಿಮ್ಮ ಹತ್ರ ಬರ್ತಾರೆ, ತೊಗೊಂಡು ಹೋಗ್ತಾರೆ. ಹಳೆ ಕೂಟ ಹಾಕಕ್ಕೆ ಬರದೇ ಇರ್ತಕ್ಕಂಥವ್ರು, ನಾನೇ ಕೂಟ ಮಾಡಿದ್ದು, ನನ್ನದೇ ಕೈ ಇದ್ದಿದ್ದು, ನನ್ನಿಂದನೇ ಪಾಸಾಗಿರೋದು, ನನ್ನಿಂದನೇ ಹೋಗಿರೋದು, ಇಡೀ ಪ್ರಪಂಚದಲ್ಲಿ ನಾನೇ ಎಲ್ಲ ಮಾಡಿರೋದು ಅಂತ ಹೇಳ್ಕೊತಾರೆ. ಅವ್ರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನೀವು ಕೂಟ ಮಾಡಿದ್ದೀರಾ, ಎಷ್ಟೋ ದನಗಳು ನಿಮ್ಮ ಕೈಲೂ ಮೆರೀತಾ ಇದೆ. ಇವಾಗ ನಾವು ನಮ್ಮ ಕೈಲಿ ಕೂಟ ಮಾಡಿದ್ದೀವಿ, ಎಷ್ಟೋ ದನಗಳು ಕಳಿಸಿದ್ದೀವಿ. ಇವಾಗ ನಾವು ಯಾವತ್ತೂ ಆ ಥರ ಹೇಳ್ಕೊಂಡಿಲ್ಲ. ಆಮೇಲೆ ಇದ್ರ ಬಗ್ಗೆ ಆನ್ಸರ್ ಮಾಡಿ. ಆಮೇಲೆ ಇನ್ನೊಂದು ಕ್ವಶನ್ ಇದೆ ಸರ್. ಊಟ ಮಾಡೋ ಕಸುಬ್ದಾರ್ರೆ ಬೇರೆ ಸರ್. ಅವರು ದನ ಅವ್ರ ಕಸುಬ್ದಾರ್ರು ಅವ್ರು ಹೆಂಗೆ ಅಂದರೆ ಕಣ್ಣಳ್ತಲ್ಲಿ ಹೇಳ್ತಾರೆ ಸರ್, ಇಂಥ ದನ ಇಂತಕ್ಕೆ ಕೂಟ ಬೀಳುತ್ತೆ ಅಂತ. ಅವ್ರು ಯಾರು ಬೆಳಕಕ್ಕೆ ಬಂದಿಲ್ಲ ಸರ್, ಹೇಳ್ತಾ ಇಲ್ವಾ ಸರ್? ಯಾರು ನಮ್ಮ ಕುಬ್ಬಿ ಸಿದ್ರಾಜಣ್ಣ ಅಂತ ಒಬ್ಬ ಇದ್ದಾನೆ, ನಿಂತಿದ್ದ ಜಾಗದಲ್ಲಿ ಹೇಳ್ತಾನೆ ಇಂಥ ಕೂಟ ಇಂತಕ್ಕೆ ಬೀಳುತ್ತೆ ಅಂತ. ನಮ್ಮ ಅಂತಳ್ಳಿ ಲೋಯ್ತಾ ಅಂತ ಒಬ್ಬ ಇದ್ದಾನೆ ನಮ್ಮವ್ರು, ಅದು ಇಂಥ ಎತ್ತಿ ಇದಕ್ಕೆ ಬೀಳುತ್ತೆ ಅಂತ ಹೇಳ್ತಾನೆ. ಅವ್ರು ಯಾರು ಬೆಳಕಕ್ಕೆ ಬಂದಿಲ್ಲ ಸರ್. ಅಣ್ಣ ಒಂದು ಹೇಳ, ಆ ಕಾಡದಲ್ಲಿ ತುಂಬ ಜನ ಇದ್ದಾರಣ್ಣ, ಅವರೆಲ್ಲ ಶೋಕ್ದಾರಣ್ಣ. ಅವ್ರೇನು ಗೊತ್ತಾ, ನನಗೆ ಪಕ್ಕದಲ್ಲಿ ಚಾಪೆ ಹಾಸ್ಕೊಂಡು ಪಕ್ಕ ಮನಿಕೋಗ್ಬಿಡ್ತಾರೆ, ಗೊತ್ತಾಯ್ತಣ್ಣ, ಪಕ್ಕದಲ್ಲೇ ಮನಿಕೋಗ್ಬಿಡ್ತಾರೆ. ಆ ಲೆಕ್ಕಾಚಾರಕ್ಕೆ ದನ ಸಾಕೋರಿದ್ದಾರೆ. ದನ ಅಂದರೆ ಸರ್ ನಾವೆಲ್ಲ ಎತ್ತು, ಯಾರೋ ಇವನು ಬಂದಾಲೆ ಹಳ್ಳಿಕಾರ ಅಂದ್ರಂತೆ. ಸ್ವಾಮಿ ಇದು ಹಳ್ಳಿಕಾರ ಅನ್ನೋದು ರಾಜರು ಮಹಾರಾಜರು ಮಾಡಿದ್ದು ಸ್ವಾಮಿ. ಇದು ನೀವು ಕೂಡ ವ್ಯಾಪಾರದ ಕಸಬನ್ನು ಕಲ್ತಿದ್ದು. ಎಷ್ಟೋ ಜನ, ನಾನು ಕೆಲವ್ರನ್ನ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ಏನು ನಮ್ಮ ಕಣ್ಣೂರು ವೆಂಕಟೇಶಪ್ಪಣ್ಣ ಇವತ್ತು ಜೀನಿಯಸ್ ಅಂತ ಹೇಳ್ಬೋದು ಅವ್ರನ್ನ. ಯಾಕೆಂದರೆ ಒಂಥರ ಮಾಸ್ಟರ್ ಪೀಸು. ಚಿಕ್ಕ ಕರುಗಳನ್ನು ತಂದು ಕೂಟ ಮಾಡಿ ಇವತ್ತಿನ ಯುವಕರಿಗೆ ಕೊಡ್ತಾ ಇರ್ತಕ್ಕಂಥ ದೊರೆ ಅಂತ ಹೇಳ್ಬೋದು ನಾನು. ಅವರು ಆಮೇಲೆ ನಮ್ಮ ರಾಜಾಜಿನಗರ ರಘೋಣ, ಇವರೆಲ್ಲ ಹೆಂಗೆ ಅಂತಂದರೆ ಇವರು ಯಾರು ನಮ್ಮ ಸುಧಾಕರಣ, ನಮ್ಮ ರಾಮನಗರಕ್ಕೆ ಅಂತ ಬಂದಾಗ ನಮ್ಮ ರಾಮನಗರದಲ್ಲೂ ಬೇಜಾನ್ ಜನ ಅವರೇ, ಎಷ್ಟೋ ಜನ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಎಷ್ಟೋ ಜನ ಟವಲಲ್ಲಿ ವ್ಯಾಪಾರ ಕಲ್ತಿರೋರವ್ರೆ, ಕಲಿಸ್ಕೊಟ್ಟಿರೋರವ್ರೆ. ಯಾರೋ ಒಬ್ರು ಹೇಳಿದ್ರು, ನಾನು ಒಬ್ಬ ಹುಡುಗನಿಗೆ ವ್ಯಾಪಾರ ಹೇಳ್ಕೊಟ್ಟೆ, ಇವತ್ತು ಅವ್ನು ವ್ಯಾಪಾರ ಹೇಳ್ಕೊಟ್ಟಿರೋ ನಾನು ಹೆಸರು ಹೇಳೋಕೆ ಹಿಂದೆ ಮುಂದೆ ನೋಡ್ತಾನೆ, ಅವನಿಗೆ ವ್ಯಾಪಾರದ ಗುಣ ಗೊತ್ತಿರಲಿಲ್ಲ, ಟವಲಲ್ಲಿ ವ್ಯಾಪಾರ ಹೆಂಗೆ ಮಾಡೋದು ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಈಗ ನೀವು ಕೂಡ ಟವಲಲ್ಲಿ ವ್ಯಾಪಾರ ಮಾಡೋದನ್ನು ಕಲ್ತಿದ್ದೀರಾ. ನಿಮಗೆ ಏನು ಅನಿಸುತ್ತೆ? ನಿಮ್ಮ ಗುರುಗಳು ಯಾರು ಸರ್? ನನಗೆ ಇದ್ರಲ್ಲಿ ಗುರುಗಳು ಅಂತ ಏನಂದರೆ ನಮ್ಮ ತಾತಿರು ಮಾಡ್ತಿದ್ದು ಗುರುಗಳು ಅನ್ನೋದು ಜ್ಞಾಪನ ಇಲ್ಲ ಗುರುಗಳೇ ನನಗೆ. ಅದರಲ್ಲಿ ನಮ್ಮ ತಾತ ನಮ್ಮ ಮಾವ ಮಾಡ್ತಾರೆ, ಚೆನ್ನಾಗಿ ಮಾಡೋರು. ಅದು ಬಿಟ್ಟರೆ ನಮ್ಮ ಚಿಕ್ಕಪ್ಪ ಮಾಡ್ತಾರೆ. ಆಮೇಲೆ ಅದನ್ನು ಅವರು ಚೆನ್ನಾಗಿರಲಿ, ಬೆಟಾರ ಖುಷಿ ಅದರಿಂದ. ಇದು ನಮ್ಮ ತಾಯಣೆಗೂ ಬಸಪ್ಪನಗೂ ಹೇಳ್ತೀನಿ, ಅದರಿಂದ ಯಾರೋ ಮನೆ ಕಟ್ತಾರೆ, ಯಾರೋ ಉದ್ಧಾರ ಆಗ್ಬಿಡ್ತಾರೆ, ದಯವಿಟ್ಟು ಹೊಟ್ಟೆ ಅವ್ರಿಗೆ ಕೊಡ್ಬೇಡ್ರಿ. ಯಾರ ಕೈಲೂ ಆಗಲ್ಲ. ಅದು ಯಾರು ಏನೇನೋ ಹೇಳ್ತಾರೆ, ಹಂಗೆಲ್ಲ ಮಾತಾಡ್ತಾರೆ, ದಯವಿಟ್ಟು ಅದೆಲ್ಲ ತಪ್ಪು. ದನಿನಿಂದ ಏನೋ ಮನೆ ಕಟ್ತಾ ಅದು ಮಾಡ್ದ. ನನ್ನ ಸೊಂಡೆಕಪ್ಪ ಮಂಜಣ್ಣ ಇದ್ದಾನೆ ಸ್ವಾಮಿ, ಅವರು ಹ್ಯಾಟ್ಸ್ ಆಫ್ ಅವ್ನಿಗೆ ಹೇಳಬೇಕು. ಒಂದು ಟೈಮಲ್ಲಿ ಹೆಚ್ಚು ಕಮ್ಮಿ ಒಂದು 50ರಿಂದ 60 ಕರ ಸಾಕ್ತದೆ ಮರ, ಗಂಡ ಹೆಂಡತಿ ಮಗ 3 ಜನ. ಹೇಳ್ತಾ ಇರೋದು ಅದು ಅವನ ದಕ್ಷತೆ, ಅವ್ನು ಮಾಡ್ತಾನೆ, ಅವ್ನ ವ್ಯಾಪಾರ ಇಷ್ಟ. ಬಟ್ ಅವ್ರ ಇವತ್ತಿನ ದಿನನೂ ಎಲ್ಲರೂ ಆ ಥರ ಬೂದಿ ಮುಚ್ಚಿದ ಕೆಟ್ಟಗಳು ತುಂಬ ಇದೆ ಸ್ವಾಮಿ. ಅವ್ರು ಎಲ್ಲೆಲ್ಲಿ ಹುಡುಕ್ತಾರೆ, ಎಲ್ಲೆಲ್ಲಿ ತರ್ತಾರೆ ದನ, ಖುಷಿ ಆಗುತ್ತೆ ಅಂತ ಕೇಳೋಕ್ಕೆ. ಸ್ವಾಮಿ ಇವತ್ತು 5 ಲಕ್ಷಕ್ಕೆ ದನ ಮಾರ್ದ ಅಂದ್ಕೊಳ್ಳಿ, ನಾಳೆ ಬೆಳಗ್ಗೆ 6 ಲಕ್ಷಕ್ಕೆ ತರ್ತಾನೆ.
ಅವನು ದೊಡ್ಡ ಬೆಲೆ ಕೊಡ್ತಾನೆ. ಇದಾಗಿದೆ ಅಂದ್ರೊಳೆ. ಈಗ ಆಮೇಲೆ ಹಳ್ಳಿಕಾರ್ 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 ಅನ್ನೋದು ಉಳಿಸೋಕ್ಕೆ ಕಾರಣ ನಾನು ಇವತ್ತು ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೊಬಿಟ್ರೆ ರಾಜರು ಮಹಾರಾಜರು ಅದನ್ನ ಸಂವರ್ಧನಾ ಕೇಂದ್ರ ಮಾಡಿದ್ರು. 100 ಎಕರೆ 1000 ಎಕರೆ ಜಾಗ ಕೊಟ್ಟರು ಇದನ್ನ ಉಳಿಸ್ಕೊಳ್ಳಿ ಅಂತ. ಹಳ್ಳಿಕಾರ್ ಜನಾಂಗದವ್ರು ಅದಕ್ಕೆ ಪಾತ್ರ ತುಂಬ ಇದೆ ಸ್ವಾಮಿ. ಹಳ್ಳಿಕಾರ್ ಜನಾಂಗದವ್ರದ್ದು ತುಂಬಾ ಪಾತ್ರ ಇದೆ. ವರ್ಷಗಳ ಇತಿಹಾಸ ಕೂಡ ಇದೆ ಸ್ವಾಮಿ. ಇವಾಗ ನನಗೆ ಅದು ಸ್ವಲ್ಪ ರೀಸೆಂಟಾಗಿ ಗೊತ್ತಾಗಿದೆ ಅದ್ರ ಬಗ್ಗೆ. ಬೇಜಾರು ಮಾಡ್ಕೊಬಿಟ್ರೆ ನಾನು ಜಾತಿ ಬಗ್ಗೆ ಮಾತಾಡ್ತೀನಿ ಅಂತ ಪ್ಲೀಸ್ ಇದೊಂದು ಸತಿ ಕ್ಷಮಿಸಿ. ಹಳ್ಳಿಕಾರ್ ಅಂದ್ರೆ ಗಂಗಡ್ಕರ್ ಗೌಡ್ರಿಗೆ ಮಾತ್ರ ಸೀಮಿತ ಅಂತೆಲ್ಲ ನನಗೆ ಎಷ್ಟೋ ಕಡೆ ಹೇಳಿದ್ದಾರೆ. ಸ್ವಲ್ಪ ಇದಿತ್ತು ಏನೋ ಇರುತ್ತಲ್ಲ ಒಂದ್ ಸ್ವಲ್ಪ ಗೌಡ್ರು ಅಂದ್ರೆ ಹಳ್ಳಿಕಾರ್ ಅಂತ ನನ್ನದು ಚಿಕ್ಕ ವಯಸ್ಸಲ್ಲಿ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಅವ್ರ ಹಳ್ಳಿಕಾರ್ ಜನಾಂಗ ಇದಕ್ಕೆ ಅವ್ರ ಜೀವನ ಮುಡುಪಾಗಿದ್ದಾರೆ. ಇವತ್ತು ಸೋಕಾಲ್ಡ್ ಬೆಂಗಳೂರಲ್ಲಿ ಏನೇನು ಮುಫತ್ ಕಾವಲ್ ಇದೆ, ಸೋಕಾಲ್ಡ್ ಏನು ಲೈಕ್ ಗೋಮಾಳ ಇದೆ, ಇದನ್ನೆಲ್ಲ ಅವತ್ತಿನ ದಿನ ಮಹಾರಾಜರು ಒಂದು ರೂಲ್ ಪಾಸ್ ಮಾಡಿದಾಗ ಗೌರ್ಮೆಂಟ್ ಅವರು ಚೇಂಜ್ ಮಾಡಿರೋದು. ಗೌರ್ಮೆಂಟ್ ಅವರು ಇವತ್ತು ಅದನ್ನ ತುಂಬ ಜನ ಹೊಡಿತಾ ಇದ್ದಾರೆ. ಅದು ಬಿಡ್ರೆ ಅದು ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಆದರೆ ಇವನು ನಾನು ಹಳ್ಳಿಕಾರ್ ನಾನೇ ಹುಟ್ಟಾಕಿದ್ದು ಅಂತ ಹೇಳಿದ್ರೆ ಅಲ್ಲು ಮುಡಿ ಕಚ್ಕೊಂಡು ಆ ಲೆಕ್ಕಾಚಾರ ಕೋಪ ಬರುತ್ತೆ. ಇವತ್ತು ಏನೋ ಬಿಡ ನಿನಗೆ ಒಂದು ಇದು ಕೊಟ್ಟಿದೆ, ಒಂದು ಟೈಮ್ ಚೆನ್ನಾಗಿತ್ತು ನಿಂದು, ಅದ್ರ ಬಗ್ಗೆ ಯಾರು ಮಾಡಿಲ್ಲ. ತಂದೆ ಓದಿ ಬಿಡು. ಇವಾಗ ಜನ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಒಬ್ಬ ಹುಡುಗನು ಜೈ ಹಳ್ಳಿಕಾರ್ ಅಂತಾನೆ. ಹಳ್ಳಿಕಾರ್ ಬಗ್ಗೆ ಗೊತ್ತು. ನಮ್ಮ ದನಗಳ ಬಗ್ಗೆ ಮರ್ತೋಗ್ತಾ ಇದ್ರು ಎಲ್ಲಾರು. ಅದ್ರ ಜ್ಞಾಪಕ ಇದೆಯಾ? ಅದಕ್ಕೆ ಒಂದು ಇರ್ಲಿ, ನಿನ್ಗೊಂದು ಆದ್ಯತೆ ಇದೆ. ಬಟ್ ಅವ್ರೆ ಬಾಯಿ ಬರ್ತದೆ ಮಾತಾಡ್ತಾ ಇದ್ರೆ ಹಳ್ಳಿಕಾರ್ ನೀನೇನು ಹುಟ್ಟಾಕಿದ್ದು ಲೇ, ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು? ಹಳ್ಳಿಕಾರ್ ನೀನೇನು ಹುಟ್ಟಾಕಿದ್ದು? ಹಳ್ಳಿಕಾರ್ ಅಂದ್ರೆ ಅದು ಏನೋ ರೈತರುಗಳು ಹಳ್ಳಿಕಾರಕ್ಕಿಂತ ಎತ್ತು ಅನ್ನೋರು, ದನ ಅನ್ನೋರು, ನಾಟಿ ಎತ್ತು ಅನ್ನೋರು. ಇವತ್ತು ನಾವು ಎತ್ತು ಕಟ್ಟಿದೀವಿ ಅಂದ್ರೆ ಅದೇ ಲೆಕ್ಕಾಚಾರ. ಇವತ್ತು ನಾವು ಅದೇ ಮಾತಾಡೋದು. ಎತ್ತು ಅಂದ್ರೆ ಎತ್ತೇ ಮಾತಾಡೋದು. ಹಳ್ಳಿಕಾರ್ ಎತ್ತು ಅಂತ ಯಾವ ಬೋಳಿ ಮಗನೂ ಹೇಳಲ್ಲ. ಯಾರು ಹೇಳ್ತಾರೆ ಹಂಗೆ? ಯಾರು ಹೇಳಲ್ಲ. ಹಾ ಸ್ವಾಮಿ, ನೀವು ತಿಳಿದಿರೋರು. ನಾವು ಹೇಳಲ್ಲ. ಎತ್ ಬಿಡಪ್ಪ ಆಚೆ ಕಡೆಗೆ ಅಂತೀವಿ. ಹಳ್ಳಿಕಾರ್ ಮುಂದೆ ಹೋದ್ರೆ ಹಳ್ಳಿಕಾರ್ ಎತ್ತಿದೆ ಸಪ್ರೇಟ್ ಆಗಿ ಅಂತೀರಾ? ಯಾರೋ ಒಬ್ಬ ಅಂದ ನನಗೆ, ನಮ್ಮ ಮನೆ ಹತ್ರ ಬಂದ್ರೆ ನಾಟಿ ಎತ್ತವ ಅಂತ ಕೇಳ್ತೀವಿ. ಎಲ್ಲಿಂದ ಎಲ್ವರು ನಾಟಿ ಎತ್ತಿದವ, ನಾಟಿ ಹಸ್ಗಳಿದವ. ಇವತ್ತು ಹಳ್ಳಿಕಾರ್ ಹಸ್ಗಳಿಗೆ ನೀವೇನಂತೀರ ಸೊಮ್ಮೆ? ನಾವು ಅದನ್ನೇ ಹೇಳೋದು. ನಾಟಿ ಹಸ ಅಂತ ಅಂತೀವಿ, ನಾಟಿ ಕಡಸು ಅಂತೀವಿಲ್ಲ, ನಾಟಿ ಓರಿ ಅಂತೀವಿ, ನಾಟಿ ಎತ್ತುಗಳು ಅಂತೀವಿ. ಬುಕ್ಕಲ್ಲಿ ಬರ್ದಿದ್ದು ಅವತ್ತಿನ ದಿನ ನಡ್ಸ್ಕೊ ಬಂದಿದ್ದ ಆ ರೀತಿ ಅದು ನಡ್ಕೊಂಡು ಹೋಗ್ತಾ ಇತ್ತು. ಸ್ವಾಮಿ ಅವತ್ತಿನ ದಿನ ಹಳ್ಳಿಕಾರ್ ಜನಾಂಗದವರು ಇವತ್ತು ರಾಜರು ಅವತ್ತು ಮಾಡಲಿಲ್ಲ ಅಂದ್ರೆ ಇವತ್ತೆಲ್ಲ ಇವನು ಗಾಡಿ ಹಬ್ಬ ಅಂತ ಏನೋ ಒಂದು ಮಾಡ್ತಾರೆ ದೇವನಹಳ್ಳಿ ಕಡೆ. ಈ ಬೆಂಗಳೂರಲ್ಲೆಲ್ಲ ಮಾಡೋರು ಅವಾಗ ಬಂಡಿ ಉತ್ಸವ ಬಂಡಿ ಹಬ್ಬ ಅಂತ ಏನೋ ಮಾಡೋರು. ಅವ್ರೊಳಗೆ ಜ್ಞಾಪನ ಬಂತು ನನಗೆ. ನಾನು ಹೇಳ್ತೀನಲ್ಲ ಅದನ್ನ. ಅವಾಗ ಒಂದೊಂದು ಕುರಿ ಇಡೋರು, ಒಂದೊಂದು ಕುರಿಗಳು, ಒಂದೊಂದು ಮೇಕೆ ಎಲ್ಲಾರು ಒಂದೊಂದು ಮಾತನ್ನ ಇಡೋರು. ಅದು ಒಮ್ಮೆ ಗುರುಳೆ ಅದು ಯಾವ ಥರ ನಡೆಯೋದು ಗೊತ್ತಾ? ಅವತ್ತಿನ ದಿನ ಇವನು ನಾನೇ ಬೆಂಗಳೂರಲ್ಲಿ ಮೊದಲೇ ಬಾರಿಗೆ ಮಾಡಿದ್ದು ಹಳ್ಳಿಕಾರ್ ರೇಸು, ಸ್ಪೋರ್ಟ್ಸ್ಮನ್ಶಿಪ್ ಹುಟ್ಟಾಕಿದ್ದು ನಾನು. ಸ್ವಾಮಿ ಒಂದೇ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬಿಡ್ರಿ. ಎತ್ತು ಬಿಡಕ್ಕೆ ಹೇಳಿ ಸ್ವಾಮಿ ಹೊರಗಡೆಗೆ. ನಾವು ಜನ ಒಪ್ಕೊಬಿಡ್ತಾರ, ಅವನು ಬಿಡ್ತಾನೆ ನಾನು ಬಿಡ್ತೀನಿ, ಎತ್ತು ಬಿಡ್ತಾನ ಕೇಳಿ ಸ್ವಾಮಿ. ಅವನು ಹೆಜ್ಜೆ ಹಾಕ್ತಾನ ಎತ್ತಿನ ಜೊತೆ ಅಂತ ಕೇಳಿ ಸ್ವಾಮಿ. ನಾನು ಇದೇ ಮಾತಾಡ್ತಾರೆ. ಅದು ತುಂಬಾ ವೈರಲ್ ಆಗಿದೆ, ನಿಮಗೂ ನೋಡಿದೀರಾ ಆ ವಿಡಿಯೋ ಎಲ್ಲ? ಅಯ್ಯೋ ಪಾಪ ಆ ವೈರಲ್ಲು ರೀಲ್ಸು ಅದು ನೋಡೋದೇ ಒಂದು ಚಂದ ಆಗ್ಬಿಡಿ. ನನಗೊಂದು ನಂಗೆ ಬೇಜಾರಾಗಿತ್ತು. ಯಾಕೆ ಪಾಪ ಅವನಿಂದನೂ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಹಳ್ಳಿಕಾರ್ಗೆ. ಬಟ್ ಮಾಡ್ತಾರ ತಪ್ಪು ಅಂತ ಅವನು ಯಾವಾಗ ಅದನ್ನ ತಿರ್ಗಾ ಅವನು ಬಿಗ್ ಬಾಸ್ ಇಂದ ಬಂದಿದ ತಕ್ಷಣ ಒಂದು ಮಾತು, ನಮ್ಮ ಹಿರಿಕರು ಏನು ಮಾಡ್ಕೊಂಡು ಬಂದಿದ್ರು ಅದನ್ನ ಕಾಪಾಡ್ಕೊಂಡು ಹೋಗಿದ್ದೀನಿ. ನಾನು ಇನ್ನೂ ಮುಂದಕ್ಕೂ ನಾನೇ ಇರ್ತೀನಿ. ನಾನು ಮುಂದೆ ನಾನೊಬ್ಬ ಸಾರಥಿ ಅಂತ. ನಾನು ಏನಾರ ಒಂದು ಪದ ಹೇಳಿದರೆ ಸ್ವಾಮಿ, ನಾನು ಒನ್ ಆಫ್ ದ ಫ್ಯಾನ್ ಫಾರ್ ಇಟ್. ನಾನು ಒಂದು ಪಕ್ಕ ಇರ್ತಾ ಇದ್ದೆ. ಬಟ್ ಅವ್ರ ಬಾಯಲ್ಲಿ ಅದು ಬರ್ದಿಲ್ಲ. ಹಳ್ಳಿಕಾರನ್ನ ನಾನೇ ಹುಟ್ಟಾಕಿದ್ದು. ಹಂಗಾರೆ ನಮ್ಮ ತಾತ ಮುತ್ತಾತಿರು ನಾವು ಮಾಡ್ತಾರೋ ಅವಮಾನ ಅದು. ಅವನ ಜೊತೆ ನಾನೇನಾರ ಅವನ ಜೊತೆ ಇಣ್ಕಿ ಅವನ ಹತ್ರಕ್ಕೆ ಏನಾರ ಹೋಗ್ಬಿಟ್ಟಿದ್ರೆ ನಮ್ಮ ಅಪ್ಪಂಗೆ ನಮ್ಮ ತಾತಂಗೆ ನಾನು ಅವಮಾನ ಮಾಡ್ದಂಗೆ ಅದು.
ಈ ಕಲೆ ವಿದ್ಯೆ, ಈ ವಿದ್ಯೆ ಎಲ್ಲ ಯಾರಿಂದ ಏನು ನೋಡಿ ಬಂದಿದ್ದಲ್ಲ, ಅವನು ಯಾರೋ ಕಟ್ತಾನೆ ಅಂತ ನಾನು ಕಟ್ಬಿಟ್ರೆ ನನ್ನ ಮನೆ ಹಾಳಾಗೈತೆ ಸ್ವಾಮಿ. ಹೌದು, ಅದು ಪ್ರೀತಿಯಿಂದ ಬಂದಾಗ ತನ್ನಂಗೆ ವೈಯಕ್ತಿಕವಾಗಿ ಬರಬೇಕು. ಜೀನು ರಕ್ತದಲ್ಲಿ ಇರಬೇಕು. ಹಳ್ಳಿಕಾರ ಅನ್ನೋದು ಗಂಧರ್ವರ್ ವಿದ್ಯೆ ಅಂತ ಯಾರೋ ಒಬ್ಬರು ಪುಣ್ಯಾತ್ಮ ಹೇಳಿದ್ರು ನನಗೆ. ಇನ್ನ ಕಟ್ಟಿನಲ್ಲಿ ಕಟ್ಟಿದಂಗಿದೆ. ಗಂಧರ್ವರ್ ಅಂದ್ರೆ ಅವರು ಒಂಥರ ಇದಂತೆ, ಶೋಕ್ದಾರ್ರಂತೆ. ಲೈಕ್ ಇದರಲ್ಲಿ ಹೋಗ್ದಲ್ಲಿ ಶೋಕ್ದಾರರು ಅಂದ್ರೆ ಗಂಧರ್ವರು ಅಂತ ನಾನು ಹೋಲಿಸ್ತೀನಿ ಅವ್ರಿಗೆ. ಅರ್ಥ ಆಯ್ತಾ ಗುರುಗಳೇ? ಇವನ್ ಮಾಡಿದಾಗಲ್ಲ ಆ ಕೆಲಸ ಅಲ್ಲ, ಇಂಥ ಕೆಟ್ಟೋದಲ್ಲ. ದನ ಹಂಗಲ್ಲ ಕಟ್ಟೋದು. ದನ ಕಟ್ಟಬೇಕಂದ್ರೆ ಅದು ಗಂಧರ್ವರ ವಿದ್ಯೆ ಅಂದರೆ ಶೋಕ್ದಾರರು ಮಾಡೋ ಕೆಲಸನೇ ಬೇರೆ, ದನ ಕಟ್ಟೋರೇ ಬೇರೆ. ಓಕೆ, ಇವಾಗ ನಿಮ್ಮ ಇಷ್ಟು ವರ್ಷದ ಜರ್ನಿಗೂ ಇನ್ನು ಮುಂದಕ್ಕೆ ಇರ್ತಕ್ಕಂಥ ಜರ್ನಿಗೂ ಡಿಫ್ರೆನ್ಸ್ ಏನಾರ ಮಾಡ್ತೀರಾ ನೀವು? ಇಲ್ಲ ಸ್ವಾಮಿ, ನಾನು ನನ್ನ ಜೀವ ಇರೋ ಗಂಟ ನಾನು ನನ್ನ ಸಪತ್ ಸಾಕು. ನನ್ನ ಕೈಲಿ ಎಷ್ಟು ಶಕ್ತಿ ಕೊಟ್ಟಿದೆ. ಇಲ್ಲಿ ಗಂಟ ಆಗಲ್ಲ, ನನ್ನ ಕೈಲಿ ಆಗದೇ ಇಲ್ಲ. ತಗೊಳ್ಕೊಂಡು ಇವತ್ತು ನಮ್ಮ ಪರ್ವೇದಾರಣ್ಣಪ್ಪವ್ರು ಯಾವ ಥರ ಮಾಡ್ತಾರೆ, ಅದು ಬಸಪ್ಪ ನಾಳೆಗೂ ನಾನು ಮಾಡ್ತೀನಿ, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನೀನು ನವಿಲಲ್ಲ ಕಣ, ನಾನು ಕೆಂಬುತ್ತನವಲ್ಲ, ನೀನು ನೋಡ ಏನೋ ಇದಿಲ್ಲ, ನಮ್ಮದೇ ಬೇರೆ ಥರ ಇದೆ, ಇದು ವಾರ್ನಿಂಗ್ ಅನ್ಕೋ. ಆಮೇಲೆ ಹೆಲ್ತಿ ಕಾಂಪಿಟೇಷನ್, ಇದಕ್ಕೆ ನೀನು ಉತ್ತರ ಕೊಡಬೇಕು. ಅದು ಅದಾದಮೇಲೆ ಇನ್ನು ಮಾತಲ್ಲಿ ಬಿಟ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಯೂಟ್ಯೂಬ್ಗಳಲ್ಲಿ ನಿನ್ನ ಬಗ್ಗೆ ಮಾತ್ರ ಮಾತಾಡೋಣ. ಇವತ್ತು ಜಾತ್ರೆಯಲ್ಲಿ ಕೂತ್ಕೊಂಡು ನಮ್ಮ ರೈತರುಗಳು ಎಂಥ ಚೆಂದಕ್ಕೆ ಮಾತಾಡ್ತಾರೆ ಹೇಳೋ. ಆ ದನ ಹಂಗೋಯ್ತು, ಈ ದನ ಹಿಂಗಾಯ್ತು, ಅಲ್ಲಿಂದ ಆ ಮನೆಯಿಂದ ಇಲ್ಲಿ ಬಂತು, ಆ ಕರ ಹಿಂಗೆ ಬೆಳೀತಾ ಇದೆ, ಹೆಂಗೆ ಬರ್ತಾ ಇದೆ, ಯಾವ ದಕ್ಷತೆ ಇದೆ ಅಂತ ನಾವು ಮಾತಾಡ್ತೀವಲ್ಲ, ಅದು ಮಾತಾಡೋಣ ಯೂಟ್ಯೂಬಲ್ಲಿ. ದಯವಿಟ್ಟು ನಿನ್ನ ಗಾದೆ ಮಾತುಗಳು, ನಿಂದು ಅದು ಯಾವುದೇದೋ ಇದಾವಲ್ಲ ಚಿರತೆ ಪಟ್ಟೆಗಳನ್ನೆಲ್ಲ ಹಾಕ್ಕೊಂಡೆ ಜೊತೆಲಿ ಇಲ್ಲಿ ಬಂದು ಒಂದು ಮಾಡ್ದಲ್ಲ ಗಾಡಿ ಹೊಡೆದ್ಬಿಟ್ಟು ಯಾರಿಗಾರ ಕಾಲು ಪಾಲು ಸಿಗಾಕೊಂಬಿಟ್ಟು ಏನಾರು ಆಗಿದ್ರೆ ಬಿಡ್ತಿದ್ರೇನೋ ನಿಮ್ಮಲ್ಲಿ. ಏನೋ ಅಂದ್ಕೊಂಡಿದ್ಯಾ? ಸರ್ಕಾರದ ಕಾರ್ಯಕ್ರಮಕ್ಕೆ ಬಂದು ನಿನ್ನ ಶೋಕಿ ಮಾಡಕ್ಕೆ ಬಂದಿದ್ಯಾ? ಇಲ್ಲಿ ಯಾರೋ ಜನ ಇಲ್ದೇ ಇರ್ಬೇಕಾರೆ ನೀನು ಮೆರವಣಿಗೆ ಮಾಡೋಕ್ಕೇನಾ? ನಿಂದು ಇದೆಯಾ ನಿನ್ನ ಅಪ್ಲಿಕೇಶನಲ್ಲಿ? ಹೆಂಗೋ ಕಟ್ತೀನಿ ನೀನು? ಹೆಂಗೆ ಬಂದು ಹೇಳಿಕೆ ಕೊಡ್ತೀಯಲ್ಲ ನೀನು? ಈಗ ನಿಮ್ಮ ಪ್ರಕಾರ ಫಾರ್ಮ್ ಯಾರಿಗೆ ಬಂದಿದೆಯೋ ಅವ್ರು ಬಂದಿಲ್ಲ, ಹೊರಗ್ನವ್ರು ಬಂದಿದ್ದಾರೆ. ಹೌದು, ಹೊರಗ್ನವ್ರು ಬಂದಿದ್ದು ತಮ್ಮ ವೈಯಕ್ತಿಕ ಬೆಳೆನ ಬೇಯಿಸ್ಕೊಂಡಿದ್ದಾರೆ ಅಂತ ಹೇಳಿ ನಿಮ್ಮ ಒಂದು ವಾದ. ಓಕೆ, ಕಾಲ್ ಭಾಗ ನೋಡ್ಕೊಬಿಡ್ಲಿ ಸರ್, ಅವನ ಕೈಲಿ ಆಗ್ಬಿಟ್ರೆ. ಕಿರಣ ಅಂತ ಹುಡುಗ ಇವನು ನೋಡ್ಕೋದಲ್ಲ, ಕಾಲ್ ಭಾಗ ನೋಡ್ಕೊಬಿಡ್ಲಿ ನನಗೆ. ನೋಡಿ ಸ್ನೇಹಿತರೆ, ಇವತ್ತು ಏನು ನಮ್ಮ ಕೃಷಿ ಮೇಳಕ್ಕೆ ಬಂದಿದ್ವೋ, ಇಲ್ಲಿ ಇವನು ಉಂಡೆ ಕಟ್ಟು ಕೊಡ್ತಾ ಇದ್ದ. ನಾನೇನೋ ನಮ್ಮ ಕೊಬ್ಬರಿ ಮಿಠಾಯಿ ಕೂಡ ಕೊಬ್ಬರಿ ಮಿಠಾಯಿ ತಂದವನೇ ಅಂದರೆ ನೋಡಿ, ಅವನು ಏನಕ್ಕೆ ಕೊಡ್ತಾವನೆ ಅಂದರೆ ನೋಡ್ರಿ, ಆ ಕೊಬ್ಬರಿ ಮಿಠಾಯಿ ಹೀಗಿದಂಗಿದೆ. ಈ ಕೊಬ್ಬರಿ ಮಿಠಾಯಿ ಥರ ಮಾಡಿಬಿಟ್ಟು ಪ್ರತಿಯೊಂದು ತಿಂಡಿನೂ ಪ್ರತಿಯೊಂದು ಕಾಳುಗಳನ್ನು ಹಾಕಿ ಈ ಥರ ಟೇಸ್ಟಿಯಾಗಿ ಮಾಡಿ ಅವು ಕೊಡ್ತಾವ್ರೆ. ಅವು ಅಚ್ಚುಕಟ್ಟಾಗಿ ತಿನ್ಕೊತಾವೆ. ಇದು ಈ ಹುಡುಗರುಗಳು ಯಾವ ಮಟ್ಟಕ್ಕೆ ಒಂದು ಹಳ್ಳಿಕಾರ ಮೇಲಿನ ಪ್ರೀತಿನ ತೋರಿಸಿದ್ದಾರೆ ಅಂದರೆ, ಹೇಳಿ ಸರ್. ರಾಮಚಂದ್ರದವರು ಕಾಳಪ್ಪ ಅಂತ ಹುಡುಗ ಸರ್, ಒಂದು ಕರುಗೆ ಹೆಸರು ನಾಮಕರಣ ಮಾಡೋಕ್ಕೋಸ್ಕರ ಅವನ್ನ ಕರೆಸ್ಬಿಟ್ಟು ಅವನ ಹೆಸರು ಹೇಳಲ್ಲ. ನಾನು ಅವನ ಹೆಸರು ಹೇಳಿದ್ರೆ ಅವನು ಫೇಮಸ್ ಆಗ್ತಾನೆ. ಅವನ ಯಾರೋ ಒಬ್ಬ ಪುಡಂಗ, ಅವನ ಯಾರೋ ಜುಟ್ಟು ನನ್ನ ಮಗನ ಕರೆಸಿ 50-60 ಸಾವಿರ ರೂಪಾಯಿ ಖರ್ಚು ಮಾಡಿ ಅವನ್ನ ಕರೆಸಿ ಫಂಕ್ಷನ್ ಮಾಡಿಸಿ ಒಂದು ಕರಿಗೆ ಹೆಸರು ಕಟ್ಟಿದ್ರು. ಇವತ್ತು ಬಾಯಿಗೂ ನಂಗೆ ಬೈತಾರೆ. ಇವಾಗ ಇವನು ಸಪ್ರೇಟಾಗಿ ಈಗ ಎತ್ತುಗಳು ಕಟ್ತಿದ್ದಾನೆ ಸರ್. ಇದು ಯಾವುದೇ ಕಾರಣಕ್ಕೂ ಕೆಲಸ ಬಂದಿಲ್ಲ, ವಿಶ್ವಾಸ ಪ್ರೀತಿಗೋಸ್ಕರ ಬಂದಿರೋದು. ಅರ್ಜುನ್ ಫ್ಯಾನ್, ಈ ಎತ್ತಿಗೆ ಫ್ಯಾನ್ ಇವನು, ಅರ್ಜುನನ್ ಫ್ಯಾನು ಬಂದಿರೋದು. ಓಕೆ, ಇವರಿಬ್ರು ಅರ್ಜುನನ ಫಾಲೋವರ್ಸ್. ಇವರು ಹೇಗೆ ಅಂತಂದರೆ, ಅರ್ಜುನ ಅಂದರೆ ಇವ್ರಿಗೆ ಪ್ರೀತಿ. ಆ ಅರ್ಜುನನಿಗೋಸ್ಕರ ಇವರಿಬ್ಬರು ಬಂದಿರೋದು. ಯಾರಿಗೆ? ಸಂದೀಪಣ್ಣ ಅವ್ರಿಗೆ. ಏನು ಬಾರ್ ಸಂದೀಪಣ್ಣ ಅಂತ ಕರಿತೀವೋ ನಾವು. ಇವರು 6 ಬಾರ್ ಓನರು. ಆದ್ರೂ ನೋಡಿ, ಇವತ್ತು ಜನಸಾಮಾನ್ಯರಂತೆ ಬಂದು ಏನು ಹಳ್ಳಿಕಾರ ಮೇಲಿನ ಪ್ರೀತಿಗೆ, ಹಳ್ಳಿಕಾರನ ಉಳಿಸೋದಕ್ಕೋಸ್ಕರ ತಾವು ನೋಡಿ ಇವರಿಬ್ಬರು ಜೊತೆಯಲ್ಲಿ. ಆದರೂ ಇವರಿಬ್ಬರು ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಈ ಥರ ಹುಡುಗರು ಎಲ್ಲೂ ಸಿಗಲ್ಲ. ಅರ್ಜುನನ್ಗೆ ಅಷ್ಟು ಫೇವ್ರೇಟ್ ಫಾಲೋವರ್ಸ್ ಇವರಿಬ್ಬರು. ತುಂಬ ಒಂದು ಖುಷಿ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಕೂಡ ನಮ್ಮ ಬಾರ್ ಸಂದೀಪಣ್ಣರವೇನೆ. ಇವು ಕೂಡ ಒಂದು ಜೊತೆ ಇವತ್ತು ನಮ್ಮ ಕೃಷಿ ಸಮ್ಮೇಳನಕ್ಕೆ ಒಂದು ಬಂದಿದೆ. ಹಾಗೆಯೇ ಮಸಾಲೆ ಜಯರಾಮಣ್ಣ ಅವರು ನಮ್ಮ ಯಜಮಾನರು. ಇವು ಕೂಡ
ನಂದೀಪ್ ಅವ್ರ ಹತ್ರ ತಗೊಂಡಿದ್ದು. ನಂದೀಪ್ ಅವ್ರ ಹತ್ರ ತಗೊಂಡು ಕೂಟ ಹೊಡೆದಿದ್ದು ಮಹಾನುಭಾವ ನೋಡಿ ಇವರೇ ಕೂಟ ಹೊಡೆದು ಮತ್ತೆ ಇದನ್ನು ಬೇರೆ ಕೂಟ ಮಾಡಿದ್ರು. ಕೂಟ ಮಾಡಿ ಇವತ್ತು ಮಸಾಲೆ ಜರಮಣ್ಣ ಅವ್ರ ಮನೇಲಿ ಇದೆ. ಇದನ್ನು ಕೂಡ ಇವರು ಜಾಸ್ತಿ ಇವರೇ ಒತ್ತು ಕೊಟ್ಟು ನೋಡ್ಕೊಳ್ಳೋದು. ಹಾಗೆಯೇ ಇದ್ರ ಬಗ್ಗೆ ಇನ್ನು ಕೇಳೋ ಹಾಗೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇರೋದೇನೆ. ಪರಿಚಯ ಇದ್ದು ಎಲ್ಲರಿಗೂ ಇದು ತುಂಬ ಮನೆ ಮಾತಾಗಿರ್ತಕ್ಕಂಥ ಊರಿನೇ. ಏನು ಏಕಲವ್ಯ ಅಂತಿದೆಯೋ ಇದು ಕೂಡ ನಮ್ಮ ಮಸಾಲೆ ಜರಮಣ್ಣ ಅವ್ರ ಮನೇಲೇ ಇದೆ. ಇವತ್ತಿಗೂ ಕೂಡ ಕ್ರಾಸಿಂಗ್ ಪರ್ಪಸ್ಗೆ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಇನ್ನು ಮುಂದೆ ಕಾರ್ಯಕ್ರಮ ಇದೆ, ಹೋಗೋಣ.